ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ರಾ ತಿಲ್ಕ ಆಯಾತುಲ್ ಕಿತಾಬಿಲ್ ಹಕೀಮ್. ಅಲಿಫ್ ಲಾಮ್ ರಾ ಇವು ಜ್ಞಾನಭರಿತವಾದ ಗ್ರಂಥದ ಸೂಕ್ತಿಗಳಾಗಿವೆ. ಅಕಾನ ಲಿನ್ನಾಸಿ ಅಜಬನ್ ಅನ್ ಔಹೈನಾ ಇಲಾ ರಜುಲಿನ್ ಮಿನ್ಹುಂ ಅನ್ ಅಂziರಿನ್ ನಾಸ ವಬಶ್ಶಿರಿಲ್ ಲದೀನ ಆಮನೂ الناس وبشر الذين آمنوا أن لهم قدم صدق عند ربهم قال الكافرون إن هذا لساحر مبين. ಜನರಿಗೆ ಮುನ್ನೆಚ್ಚರಿಕೆಯನ್ನು ನೀಡಿರಿ ಮತ್ತು ಸತ್ಯವಿಶ್ವಾಸಿಗಳಿಗೆ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಬಳಿಯಲ್ಲಿ ಸತ್ಯಸಂಧತೆಯ ಪದವಿ ಇದೆ ಎಂಬ ಶುಭವಾರ್ತೆಯನ್ನು ತಿಳಿಸಿರಿ ಎಂದು ಅವರಿಂದಲೇ ಇರುವ ಓರ್ವ ವ್ಯಕ್ತಿಗೆ ನಾವು ದಿವ್ಯ ಸಂದೇಶವನ್ನು ನೀಡಿರುವುದು ಜನರಿಗೊಂದು ಅಚ್ಚರಿಯಾಯಿತೇ. ಸತ್ಯ ನಿಷೇಧಿಗಳು ಹೇಳಿದರು, ಖಂಡಿತವಾಗಿಯೂ ಇವರೊಬ್ಬ ಸ್ಪಷ್ಟ ಮಾಂತ್ರಿಕರಾಗಿರುವರು. إن ربكم الله الذي خلق السماوات والأرض في 6 أيام ثم استوى على العرش يدبر الأمر ما من شفيع إلا من بعد إذنه ذلكم الله ربكم فاعبدوه أفلا تذكرون. ಖಂಡಿತವಾಗಿಯೂ ಆಕಾಶಗಳನ್ನು ಮತ್ತು ಭೂಮಿಯನ್ನು 6 ದಿನಗಳಲ್ಲಿ ಸೃಷ್ಟಿಸಿದವನಾರೋ ಆ ಅಲ್ಲಾಹುವಾಗಿರುವನು ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ. ತರುವಾಯ ಕಾರ್ಯನಿಯಂತ್ರಣ ಮಾಡುತ್ತಾ ಅವನು ಸಿಂಹಾಸನ ರೂಢನಾದನು. ಅವನ ಅನುಮತಿಯ ನಂತರವಲ್ಲದೆ ಯಾವುದೇ ಶಿಫಾರಸುಗಾರನು ಶಿಫಾರಸು ಮಾಡಲಾರನು. ನಿಮ್ಮ ರಬ್ಬಾದ ಅಂದರೆ ನಿಮ್ಮ ಪರಿಪಾಲಕನಾದ ಅಲ್ಲಾಹು ಅವನೇ ಆಗಿರುವನು. ಆದ್ದರಿಂದ ನೀವು ಅವನನ್ನು ಆರಾಧಿಸಿರಿ, ನೀವು ಚಿಂತಿಸಿ ಗ್ರಹಿಸಲಾರಿದೆ. ಇಲೈಹಿ ಮರ್ಜಿಉಕುಂ ಜಮೀಆ ವಅದಲ್ಲಾಹಿ ಹಕ್ಕಾ إنه يبدأ الخلق ثم يعيده ليجزي الذين آمنوا وعملوا الصالحات بالقسط والذين كفروا لهم شراب من حميم وعذاب أليم بما كانوا يكفرون. ನಿಮ್ಮೆಲ್ಲರ ಮರಳುವಿಕೆಯು ಅವನೆಡೆಗೆ ಆಗಿರುವುದು. ಇದು ಅಲ್ಲಾಹುವಿನ ಸತ್ಯ ವಾಗ್ದಾನವಾಗಿದೆ. ಖಂಡಿತವಾಗಿಯೂ ಅವನು ಸೃಷ್ಟಿಯನ್ನು ಆರಂಭಿಸುವನು ಮತ್ತು ವಿಶ್ವಾಸವಿಟ್ಟವರಿಗೆ ಹಾಗೂ ಸತ್ಕರ್ಮವೆಸಗಿದವರಿಗೆ ನ್ಯಾಯಬದ್ಧ ಪ್ರತಿಫಲವನ್ನು ನೀಡುವ ಸಲುವಾಗಿ ತರುವಾಯ ಅವನು ಅದನ್ನು ಪುನರಾವರ್ತಿಸುವನು. ಸತ್ಯ ನಿಷೇಧಿಗಳಾರೋ ಅವರು ಸತ್ಯವನ್ನು ನಿಷೇಧಿಸಿರುವುದರ ಫಲವಾಗಿ ಅವರಿಗೆ ಕುದಿಯುವ ಪಾನೀಯ ಮತ್ತು ಯಾತನಾಮಯವಾದ ಶಿಕ್ಷೆ ಇದೆ. ಹುವಲ್ಲದೀ ಜಅಲ ಅಶ್-ಶಮ್ಸ ضಿಯಾಅನ್ ವಲ್ क़ಮರ ನೂರನ್ ವक़ದ್ದರಹು ಮನಾಜಿಲ لتعلموا عدد السنين والحساب ما خلق الله ذلك إلا بالحق يفصل الآيات لقوم يعلمون. ಸೂರ್ಯನನ್ನು ಒಂದು ಪ್ರಕಾಶವನ್ನಾಗಿ ಮತ್ತು ಚಂದ್ರನನ್ನು ಒಂದು ಶೋಭೆಯನ್ನಾಗಿ ಮಾಡಿದವನು ಅವನೇ ಆಗಿರುವನು. ನೀವು ವರ್ಷಗಳ ಸಂಖ್ಯೆ ಮತ್ತು ಎಣಿಕೆಯನ್ನು ಅರಿತುಕೊಳ್ಳುವ ಸಲುವಾಗಿ ಅವನು ಅದಕ್ಕೆ ಅಂದರೆ ಚಂದ್ರನಿಗೆ ಹಂತಗಳನ್ನು ನಿರ್ಣಯಿಸಿರುವನು. ಅಲ್ಲಾಹು
ಅದನ್ನು ಸತ್ಯದೊಂದಿಗಲ್ಲದೆ ಸೃಷ್ಟಿಸಿಲ್ಲ. ಅರಿತುಕೊಳ್ಳುವ ಜನರಿಗಾಗಿ ಅವನು ದೃಷ್ಟಾಂತಗಳನ್ನು ವಿವರಿಸಿಕೊಡುತ್ತಿರುವನು. إن في اختلاف الليل والنهار وما خلق الله في السماوات والأرض لآيات لقوم يتقون. ಖಂಡಿತವಾಗಿಯೂ ರಾತ್ರಿ ಮತ್ತು ಹಗಲುಗಳ ಬದಲಾವಣೆಯಲ್ಲಿಯೂ ಅಲ್ಲಾಹು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಸೃಷ್ಟಿಸಿರುವವುಗಳಲ್ಲಿಯೂ ಭಯಭಕ್ತಿ ಪಾಲಿಸುವ ಜನರಿಗೆ ಅನೇಕ ದೃಷ್ಟಾಂತಗಳಿವೆ. ಇನ್ನಲ್ಲದೀನ ಲಾ ಯರ್ಜೂನ ಲಿಕಾಅನಾ ವರದೂ ಬಿಲ್ ಹಯಾತಿದ್ ದುನ್ಯಾ ವತಮಅನ್ನೂ ಬಿಹಾ ವಲ್ಲದೀನ ಹುಂ ಅನ್ ಆಯಾತಿನಾ ಗಾಫಿಲೂನ್ ಉಲೈಕ ಮಅವಾಹುಮುನ್ ನಾರು ಬಿಮಾ ಕಾನೂ ಯಕ್ಸಿಬೂನ್. ನಮ್ಮೊಂದಿಗಿರುವ ಭೇಟಿಯನ್ನು ನಿರೀಕ್ಷಿಸದವರು ಐಹಿಕ ಜೀವನದಲ್ಲಿ ಸಂತೃಪ್ತರಾಗಿ ಅದರಲ್ಲೇ ನೆಮ್ಮದಿಯನ್ನು ಕಾಣುವವರು ಮತ್ತು ನಮ್ಮ ದೃಷ್ಟಾಂತಗಳ ಬಗ್ಗೆ ಅಲಕ್ಷ್ಯರಾಗಿರುವವರು ಯಾರೋ ಅವರು ಮಾಡಿಕೊಂಡಿರುವುದರ ಫಲವಾಗಿ ಅಂತಹವರ ವಾಸಸ್ಥಳವು ನರಕವಾಗಿದೆ. ಇನ್ನಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಯಹ್ದೀಹಿಂ ರಬ್ಬುಹುಂ ಬಿಈಮಾನಿಹಿಂ ತಜ್ರೀ ಮಿನ್ ತಹ್ತಿಹಿಮುಲ್ ಅನ್ಹಾರು ಫೀ ಜನ್ನಾತಿನ್ ನഈಮ್. ಖಂಡಿತವಾಗಿಯೂ ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಯಾರೋ ಅವರ ವಿಶ್ವಾಸದ ಫಲವಾಗಿ ಅವರ ರಬ್ ಅಂದರೆ ಅವರ ಪರಿಪಾಲಕ ಅವರನ್ನು ಸನ್ಮಾರ್ಗದಲ್ಲಿ ಸೇರಿಸುವನು. ಅವರು ತಮ್ಮ ತಳಭಾಗದಿಂದ ನದಿಗಳು ಹರಿಯುತ್ತಿರುವ ಅನುಗ್ರಹಪೂರ್ಣವಾದ ಸ್ವರ್ಗೋದ್ಯಾನಗಳಲ್ಲಿರುವರು. ದಅವಾಹುಂ ಫೀಹಾ ಸುಬ್ಹಾನಕ ಅಲ್ಲಾಹುಮ್ಮ ವ ತಹಿಯ್ಯತುಹುಂ ಫೀಹಾ ಸಲಾಮ್ ವ ಆಖಿರು ದಅವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಿ ಅವರ ಪ್ರಾರ್ಥನೆಯು ಓ ಅಲ್ಲಾಹ್ ನಿನ್ನ ಪರಿಪಾವನತೆಯನ್ನು ಕೊಂಡಾಡುವೆವು ಎಂದಾಗಿರುವುದು. ಅಲ್ಲಿ ಅವರಿಗಿರುವ ಅಭಿವಂದನೆಯು ಶಾಂತಿ ಎಂದಾಗಿರುವುದು. ಅವರ ಪ್ರಾರ್ಥನೆಯ ಕೊನೆಯ ಭಾಗವು ಸರ್ವಲೋಕಗಳ ರಬ್ಬಾದ ಅಂದರೆ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹುವಿಗೆ ಸ್ತುತಿ ಎಂದಾಗಿರುವುದು. ವಲೌ ಯುಅಜ್ಜಿಲುಲ್ಲಾಹು ಲಿನ್ನಾಸಿ ಅಶ್ಶರ್ರ ಇಸ್ತಿಅಜಾಲಹುಂ ಬಿಲ್ ಖೈರಿ ಲಕುದಿಯ ಇಲೈಹಿಂ ಅಜಲುಹುಂ فنذر الذين لا يرجون لقاءنا في طغيانهم يعمهون. ಜನರು ಲಾಭವನ್ನು ಗಳಿಸಲು ಆತುರ ಪಡುವಂತೆ ಅವರಿಗೆ ಹಾನಿಯನ್ನುಂಟು ಮಾಡಲು ಅಲ್ಲಾಹು ಆತುರ ಪಡುತ್ತಿದ್ದರೆ ಅವರ ಜೀವಿತಾವಧಿಯು ಖಂಡಿತ ಕೊನೆಗೊಳಿಸಲಾಗಿರುತ್ತಿತ್ತು. ಆದರೆ ನಮ್ಮೊಂದಿಗಿನ ಭೇಟಿಯನ್ನು ನಿರೀಕ್ಷಿಸದವರಾರೋ ಅವರು ತಮ್ಮ ಧಿಕ್ಕಾರದೊಂದಿಗೆ ವಿಹರಿಸಲು ನಾವು ಅವರನ್ನು ಬಿಟ್ಟು ಬಿಡುವೆವು. وَإِذَا مَسَّ الْإِنسَانَ الضُّرُّ دَعَانَا لِجَنبِهِ أَوْ قَاعِدًا أَوْ قَائِمًا فَلَمَّا كَشَفْنَا عَنْهُ ضُرَّهُ مَرَّ كَأَن لَّمْ يَدْعُنَا إِلَى ضُرٍّ مَّسَّهُ كذلك زين للمسرفين ما كانوا يعملون. ಮನುಷ್ಯನಿಗೆ ಸಂಕಷ್ಟ ಬಾಧಿಸಿದಾಗ ಅವನು ಮಲಗಿಕೊಂಡು ಅಥವಾ ಕುಳಿತುಕೊಂಡು ಅಥವಾ ನಿಂತುಕೊಂಡು ನಮ್ಮೊಂದಿಗೆ ಪ್ರಾರ್ಥಿಸುವನು. ತರುವಾಯ ನಾವು ಅವನಿಂದ ಆ ಸಂಕಷ್ಟವನ್ನು ನಿವಾರಿಸಿದಾಗ ತನಗೆ ಬಾಧಿಸಿದ ಆ ಸಂಕಷ್ಟದ ಬಗ್ಗೆ ಅವನು ನಮ್ಮೊಂದಿಗೆ ಪ್ರಾರ್ಥಿಸಲೇ ಇಲ್ಲವೆಂಬಂತೆ ಅವನು ಸಾಗಿಬಿಡುವನು.
ಮಿತಿಮೀರುವವರಿಗೆ ಅವರು ಮಾಡುತ್ತಿರುವುದನ್ನು ಹೀಗೆ ಆಕರ್ಷಕಗೊಳಿಸಿಕೊಡಲಾಗಿದೆ. وَلَقَدْ أَهْلَكْنَا الْقُرُونَ مِنْ قَبْلِكُمْ لَمَّا ظَلَمُوا وَجَاءَتْهُمْ رُسُلُهُم بِالْبَيِّنَاتِ وَمَا كَانُوا لِيُؤْمِنُوا كَذَلِكَ نَجْزِي الْقَوْمَ الْمُجْرِمِينَ. ಖಂಡಿತವಾಗಿಯೂ ನಿಮಗಿಂತ ಮುಂಚಿನ ಅನೇಕ ತಲೆಮಾರುಗಳು ಅಕ್ರಮವೆಸಗಿದಾಗ ನಾವು ಅವರನ್ನು ನಾಶ ಮಾಡಿದೆವು. ಸ್ಪಷ್ಟವಾದ ಪುರಾವೆಗಳೊಂದಿಗೆ ನಮ್ಮ ಸಂದೇಶವಾಹಕರು ಅವರ ಬಳಿಗೆ ಬಂದಿದ್ದರೂ ಅವರು ವಿಶ್ವಾಸವಿಡಲಿಲ್ಲ. ಅಪರಾಧಿಗಳಾದ ಜನರಿಗೆ ನಾವು ಹೀಗೆ ಪ್ರತಿಫಲವನ್ನು ನೀಡುವೆವು. ثُمَّ جَعَلْنَاكُمْ خَلَائِفَ فِي الْأَرْضِ مِنْ بَعْدِهِمْ لِنَنْظُرَ كَيْفَ تَعْمَلُونَ. ತರುವಾಯ ಅವರ ಬಳಿಕ ನಾವು ನಿಮ್ಮನ್ನು ಭೂಮಿಯಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದೆವು, ನೀವು ಹೇಗೆ ಕಾರ್ಯವೆಸಗುವಿರಿ ಎಂಬುದನ್ನು ನಾವು ನೋಡುವ ಸಲುವಾಗಿ. وَإِذَا تُتْلَى عَلَيْهِمْ آيَاتُنَا بَيِّنَاتٍ قَالَ الَّذِينَ لَا يَرْجُونَ لِقَاءَنَا ائْتِ بِقُرْآنٍ غَيْرِ هَذَا أَوْ بَدِّلْهُ قُلْ مَا يَكُونُ لِي أَنْ أُبَدِّلَهُ مِنْ تِلْقَاءِ نَفْسِي إِنْ أَتَّبِعُ إِلَّا مَا يُوحَى إِلَيَّ إِنِّي أَخَافُ إِنْ عَصَيْتُ رَبِّي عَذَابَ يَوْمٍ عَظِيمٍ. ನಮ್ಮ ಸ್ಪಷ್ಟವಾದ ಪುರಾವೆಗಳನ್ನು ಅವರಿಗೆ ಓದಿಕೊಡಲಾದಾಗ ನಮ್ಮೊಂದಿಗಿರುವ ಭೇಟಿಯನ್ನು ನಿರೀಕ್ಷಿಸದವರು ಇದಲ್ಲದ ಬೇರೊಂದು ಕುರ್ಆನನ್ನು ತನ್ನಿರಿ ಅಥವಾ ಇದರಲ್ಲಿ ಬದಲಾವಣೆ ಮಾಡಿರಿ ಎಂದು ಹೇಳಿದರು. ಓ ಪ್ರವಾದಿಯವರೇ, ಹೇಳಿರಿ, ನನ್ನ ಇಚ್ಛೆಯ ಪ್ರಕಾರ ಇದರಲ್ಲಿ ಬದಲಾವಣೆ ಮಾಡುವುದು ನನಗೆ ಯುಕ್ತವಾದುದಲ್ಲ. ನನಗೆ ದಿವ್ಯ ಸಂದೇಶವಾಗಿ ನೀಡಲಾಗುವುದನ್ನು ಮಾತ್ರ ನಾನು ಅನುಸರಿಸುತ್ತಿರುವೆನು. ನಾನು ನನ್ನ ರಬ್ಬನ್ನು, ಅಂದರೆ ನನ್ನ ಪರಿಪಾಲಕನನ್ನು ಧಿಕ್ಕರಿಸುವುದಾದರೆ ಖಂಡಿತವಾಗಿಯೂ ಭಯಾನಕವಾದ ದಿನವೊಂದರ ಶಿಕ್ಷೆಯನ್ನು ನಾನು ಭಯಪಡುತ್ತಿರುವೆನು. قُلْ لَوْ شَاءَ اللَّهُ مَا تَلَوْتُهُ عَلَيْكُمْ وَلَا أَدْرَاكُمْ بِهِ فَقَدْ لَبِثْتُ فِيكُمْ عُمُرًا مِّن قَبْلِهِ أَفَلَا تَعْقِلُونَ. ಹೇಳಿರಿ, ಅಲ್ಲಾಹು ಇಚ್ಛಿಸಿದ್ದರೆ ನಾನಿದನ್ನು ನಿಮಗೆ ಓದಿಕೊಡುತ್ತಿರಲಿಲ್ಲ ಮತ್ತು ನಿಮಗಿದನ್ನು ಅವನು ತಿಳಿಸಿಕೊಡುತ್ತಲೂ ಇರಲಿಲ್ಲ. ಇದಕ್ಕಿಂತ ಮುಂಚೆ ನಾನು ನಿಮ್ಮೊಂದಿಗೆ ಬಹಳ ಕಾಲದವರೆಗೆ ಬದುಕಿದ್ದೆ, ನೀವು ಚಿಂತಿಸುವುದಿಲ್ಲವೇ? فَمَنْ أَظْلَمُ مِمَّنِ افْتَرَى عَلَى اللَّهِ كَذِبًا أَوْ كَذَّبَ بِآيَاتِهِ إِنَّهُ لَا يُفْلِحُ الْمُجْرِمُونَ. ಹೀಗಿರುವಾಗ ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆದವನಿಗಿಂತ ಅಥವಾ ಅವನ ದೃಷ್ಟಾಂತಗಳನ್ನು ನಿಷೇಧಿಸಿದವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರುವನು? ಖಂಡಿತವಾಗಿಯೂ ಅಪರಾಧಿಗಳು ಯಶಸ್ವಿಯಾಗಲಾರರು. وَيَعْبُدُونَ مِن دُونِ اللَّهِ مَا لَا يَضُرُّهُمْ وَلَا يَنفَعُهُمْ وَيَقُولُونَ هَؤُلَاءِ شُفَعَاؤُنَا عِندَ اللَّهِ قُلْ أَتُنَبِّئُونَ اللَّهَ بِمَا لَا يَعْلَمُ فِي السَّمَاوَاتِ وَلَا فِي الْأَرْضِ سُبْحَانَهُ وَتَعَالَى عَمَّا يُشْرِكُونَ. ಅಲ್ಲಾಹುವಿನ ಹೊರತು ತಮಗೆ ಹಾನಿಯೋ ಲಾಭವೋ ಮಾಡದವುಗಳನ್ನು ಅವರು ಆರಾಧಿಸುತ್ತಿರುವರು. ಇವರು ಅಂದರೆ ಆರಾಧ್ಯರು ಅಲ್ಲಾಹುವಿನ ಬಳಿ ನಮ್ಮ ಶಿಫಾರಸುಗಾರರಾಗಿರುವರು ಎಂದು ಅವರು ಹೇಳುವರು. ಓ ಪ್ರವಾದಿಯವರೇ, ಕೇಳಿರಿ,
ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಅಲ್ಲಾಹು ಅರಿಯದಿರುವುದನ್ನು ನೀವು ಅವನಿಗೆ ತಿಳಿಸಿಕೊಡುತ್ತಿರುವಿರಾ? ಅವರು ಸಹಭಾಗಿತ್ವ ಮಾಡುವುದರಿಂದ ಅವನು ಎಷ್ಟೋ ಪರಿಪಾವನನು ಅತ್ಯುನ್ನತನೂ ಆಗಿರುವನು. ವಮಾ ಕಾನ النَّاسُ إِلَّا أُمَّةً واحدة فاختلفوا ولولا كلمة سبقت من ربك لقضي بينهم فيما فيه يختلفون. ಮನುಷ್ಯರು ಏಕೈಕ ಸಮುದಾಯವಲ್ಲದೆ ಇನ್ನೇನೂ ಆಗಿರಲಿಲ್ಲ. ತರುವಾಯ ಅವರು ಭಿನ್ನರಾದರು. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯಿಂದ ಒಂದು ವಚನವು ಪೂರ್ವಭಾವಿಯಾಗಿ ಇಲ್ಲದಿರುತ್ತಿದ್ದರೆ ಅವರು ಭಿನ್ನರಾಗಿರುವ ವಿಷಯದಲ್ಲಿ ಈಗಾಗಲೇ ಅವರ ಮಧ್ಯೆ ತೀರ್ಪು ನೀಡಲಾಗಿರುತ್ತಿತ್ತು. وَيَقُولُونَ لَوْلَا أُنْزِلَ عَلَيْهِ آيَةٌ مِّن رَّبِّهِ فَقُلْ إِنَّمَا الْغَيْبُ لِلَّهِ فَانْتَظِرُوا إِنِّي مَعَكُمْ مِنَ الْمُنْتَظِرِينَ. ಅವರಿಗೆ ಅಂದರೆ ಪ್ರವಾದಿಯವರಿಗೆ ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ವತಿಯಿಂದ ಒಂದು ದೃಷ್ಟಾಂತವನ್ನು ನೇರವಾಗಿ ಇಳಿಸಿಕೊಡಲಾಗಿಲ್ಲವೇಕೆ ಎಂದು ಅವರು ಕೇಳುವರು. ಓ ಪ್ರವಾದಿಯವರೇ, ತಾವು ಹೇಳಿರಿ, ಅಗೋಚರ ಜ್ಞಾನವಿರುವುದು ಅಲ್ಲಾಹುವಿಗೆ ಮಾತ್ರವಾಗಿದೆ. ಆದ್ದರಿಂದ ನೀವು ಕಾಯುತ್ತಿರಿ. ಖಂಡಿತವಾಗಿಯೂ ನಿಮ್ಮೊಂದಿಗೆ ಕಾಯುತ್ತಿರುವವರ ಪೈಕಿ ನಾನೂ ಇರುವೆನು. وَإِذَا أَذَقْنَا النَّاسَ رَحْمَةً مِّن بَعْدِ ضَرَّاءَ مَسَّتْهُمْ إِذَا لَهُم مَّكْرٌ فِي آيَاتِنَا قُلِ اللَّهُ أَسْرَعُ مَكْرًا إِنَّ رُسُلَنَا يَكْتُبُونَ مَا تَمْكُرُونَ. ಜನರಿಗೆ ಸಂಕಷ್ಟ ಬಾಧಿಸಿದ ಬಳಿಕ ನಾವು ಅವರಿಗೆ ಅನುಗ್ರಹದ ರುಚಿಯನ್ನು ತೋರಿಸಿದರೆ ಅಗೋ ಅವರು ನಮ್ಮ ದೃಷ್ಟಾಂತಗಳ ವಿಷಯದಲ್ಲಿ ಕುತಂತ್ರ ಹೂಡುವರು. ಹೇಳಿರಿ, ಅಲ್ಲಾಹು ಕ್ಷಿಪ್ರವಾಗಿ ತಂತ್ರ ಹೂಡುವವನಾಗಿರುವನು. ನೀವು ಕುತಂತ್ರ ಹೂಡುತ್ತಿರುವುದನ್ನು ಖಂಡಿತವಾಗಿಯೂ ನಮ್ಮ ದೂತರು ದಾಖಲಿಸುತ್ತಿರುವರು. هو الذي يسيركم في البر والبحر حتى إذا كنتم في الفلك وجرين بهم بريح طيبة وفرحوا بها جاءتها ريح عاصف وجاءهم الموج من كل مكان وظنوا أنهم أحيط بهم دعوا الله مخلصين له الدين لئن أنجيتنا من هذه لنكونن من الشاكرين. ನೀವು ನೆಲದಲ್ಲಿ ಮತ್ತು ಸಮುದ್ರದಲ್ಲಿ ಸಂಚರಿಸುವಂತೆ ಮಾಡುವವನು ಅವನಾಗಿರುವನು. ಕೊನೆಗೆ ನೀವು ಹಡಗುಗಳಲ್ಲಿರುವಾಗ ಮತ್ತು ಉತ್ತಮವಾದ ಒಂದು ಮಾರುತದಿಂದಾಗಿ ಅವು ಯಾತ್ರಿಕರನ್ನು ಹೊತ್ತು ಚಲಿಸುತ್ತಿರುವಾಗ ಹಾಗೂ ಅದರಲ್ಲಿ ಅವರು ಸಂಭ್ರಮ ಪಡುತ್ತಿರುವಾಗ ಒಂದು ಭೀಕರ ಬಿರುಗಾಳಿಯು ಅದರೆಡೆಗೆ ಬೀಸಿತು. ಸರ್ವ ದಿಕ್ಕುಗಳಿಂದಲೂ ಅಲೆಗಳು ಅವರೆಡೆಗೆ ಅಪ್ಪಳಿಸಿದವು. ತಾವು ಆವರಿಸಲ್ಪಟ್ಟಿರುವೆವು ಎಂಬುದು ಅವರಿಗೆ ಖಾತ್ರಿಯಾದಾಗ ಶರಣಾಗತಿಯನ್ನು ಅಲ್ಲಾಹುವಿಗೆ ನಿಷ್ಕಳಂಕಗೊಳಿಸಿ ನೀನು ನಮ್ಮನ್ನು ಇದರಿಂದ ಪಾರು ಮಾಡಿದರೆ ಖಂಡಿತವಾಗಿಯೂ ನಾವು ಕೃತಜ್ಞತೆ ಸಲ್ಲಿಸುವವರೊಂದಿಗೆ ಸೇರಿದವರಾಗುವೆವು ಎಂದು ಅವರು ಅವನೊಂದಿಗೆ ಪ್ರಾರ್ಥಿಸಿದರು. فلما أنجاهم إذا
هم يبغون في الأرض بغير الحق يا أيها الناس إنما بغيكم على أنفسكم متاع الحياة الدنيا ثم إلينا مرجعكم فننبئكم بما كنتم تعملون. ತರುವಾಯ ಅವನು ಅವರನ್ನು ಪಾರು ಮಾಡಿದಾಗ ಅಗೋ ಅವರು ಅನ್ಯಾಯವಾಗಿ ಭೂಮಿಯಲ್ಲಿ ಅತಿಕ್ರಮವೆಸಗುವರು. ಓ ಮನುಷ್ಯರೇ, ನೀವು ಮಾಡುತ್ತಿರುವ ಅತಿಕ್ರಮವು ಸ್ವತಃ ನಿಮ್ಮ ಮೇಲೆಯೇ ಆಗಿದೆ. ನೀವು ತನ್ಮೂಲಕ ಪಡೆಯುತ್ತಿರುವುದು ಐಹಿಕ ಸುಖವನ್ನು ಮಾತ್ರವಾಗಿದೆ. ತರುವಾಯ ನಿಮ್ಮ ಮರಳುವಿಕೆಯು ನಮ್ಮೆಡೆಗಾಗಿರುವುದು. ಆಗ ನೀವು ಮಾಡಿಕೊಂಡಿರುವುದರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡುವೆವು. ಇನ್ನಮಾ ಮಸಲುಲ್ ಹಯಾತಿದ್ ದುನ್ಯಾ ಕಮಾಇನ್ ಅನ್ಜಲ್ನಾಹು ಮಿನಸ್ ಸಲಾಇ فاختلط به نبات الأرض مما يأكل الناس والأنعام حتى إذا أخذت الأرض زخرفها وزينت وظن أهلها أنهم قادرون عليها أتاها أمرنا ليلا أو نهارا فجعلناها حصيدا كأن لم تغن بالأمس كذلك نفصل الآيات لقوم يتفكرون. ನಾವು ಆಕಾಶದಿಂದ ನೀರನ್ನು ಇಳಿಸಿದೆವು. ತನ್ಮೂಲಕ ಮನುಷ್ಯರು ಮತ್ತು ಜಾನುವಾರುಗಳು ಸೇವಿಸುವ ಭೂಮಿಯ ಸಸ್ಯಗಳು ಅದರೊಂದಿಗೆ ಬೆರೆತು ಬೆಳೆದವು. ತರುವಾಯ ಭೂಮಿ ತನ್ನ ಶೃಂಗಾರವನ್ನು ತೊಟ್ಟು ಕಂಗೊಳಿಸಿದಾಗ ಮತ್ತು ಅವೆಲ್ಲವನ್ನು ವಶಪಡಿಸಲು ತಮಗೆ ಸಾಧ್ಯವಾಯಿತೆಂದು ಅದರ ಒಡೆಯರು ಭಾವಿಸಿದಾಗ ಒಂದು ರಾತ್ರಿಯಲ್ಲಿ ಅಥವಾ ಹಗಲಲ್ಲಿ ನಮ್ಮ ಆಜ್ಞೆಯು ಅದರೆಡೆಗೆ ಬಂದು ನಿನ್ನೆ ಅವೊಂದು ಅಲ್ಲಿ ಅಸ್ತಿತ್ವದಲ್ಲಿರಲೇ ಇಲ್ಲ ಎಂಬಂತೆ ನಾವು ಅವುಗಳನ್ನು ನಿರ್ನಾಮವಾದ ಸ್ಥಿತಿಯಲ್ಲಾಗಿಸುತ್ತೇವೆ. ಐಹಿಕ ಜೀವನದ ಉದಾಹರಣೆಯು ಈ ರೀತಿಯಾಗಿದೆ. ಚಿಂತಿಸುವ ಜನರಿಗಾಗಿ ನಾವು ಹೀಗೆ ದೃಷ್ಟಾಂತಗಳನ್ನು ವಿವರಿಸಿಕೊಡುವೆವು. ವಲ್ಲಾಹು ಯದ್ಊ ಇಲಾ ದಾರಿಸ್ ಸಲಾಮ್ ವಯಹ್ದಿ ಮನ್ ಯಶಾಉ ಇಲಾ ಸಿರಾತಿನ್ ಮುಸ್ತಕೀಮ್. ಅಲ್ಲಾಹು ಶಾಂತಿಯ ಭವನದೆಡೆಗೆ ಆಹ್ವಾನಿಸುತ್ತಿರುವನು. ಅವನಿಚ್ಛಿಸುವವರನ್ನು ಅವನು ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುವನು. ಲಿಲ್ಲದೀನ ಅಹ್ಸನುಲ್ ಹುಸ್ನಾ ವಜಿಯಾದಾ ವಲಾ ಯರ್ಹಕು ವುಜೂಹಹುಂ ಕತರು ವಲಾ ದಿಲ್ಲಹ ಉಲೈಕ ಅಸ್ಹಾಬುಲ್ ಜನ್ನಹ ಹುಂ ಫೀಹಾ ಖಾಲಿದೂನ್. ಸತ್ಕರ್ಮವೆಸಗಿದವರಿಗೆ ಸ್ವರ್ಗವಿದೆ ಮತ್ತು ಹೆಚ್ಚುವರಿಯೂ ಇದೆ. ಅಂಧಕಾರವಾಗಲಿ ಅಪಮಾನವಾಗಲಿ ಅವರ ಮುಖಗಳನ್ನು ಆವರಿಸದು. ಸ್ವರ್ಗವಾಸಿಗಳು ಅವರೇ ಆಗಿರುವರು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ವಲ್ಲದೀನ ಕಸಬು ಸಯ್ಯಿಆತಿ ಜಜಾಉ ಸಯ್ಯಿಅತಿನ್ ಬಿಮಿಸ್ಲಿಹಾ ವತರ್ಹಕುಹುಂ ذಿಲ್ಲಹ ما لهم من الله من عاصم كأنما أغشيت وجوههم قطعا من الليل مظلما أولئك أصحاب النار هم فيها خالدون.
ಪಾಪಗಳನ್ನು ಮಾಡಿದವರಿಗೆ ಪಾಪಕ್ಕೆ ಸಮಾನವಾದ ಪ್ರತಿಫಲವಿದೆ. ಅಪಮಾನವು ಅವರನ್ನು ಆವರಿಸುವುದು. ಅಲ್ಲಾಹುವಿನಿಂದ ಅವರನ್ನು ರಕ್ಷಿಸುವವರಾರೂ ಇರಲಾರರು. ಅವರ ಮುಖಗಳು ಕಾರ್ಗತ್ತಲ ರಾತ್ರಿಯ ತುಣುಕುಗಳು ಮುಚ್ಚಿಕೊಂಡಂತಿರು. ನರಕವಾಸಿಗಳು ಅವರೇ ಆಗಿರುವರು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. وَيَوْمَ نَحْشُرُهُمْ جَمِيعًا ثُمَّ نَقُولُ لِلَّذِينَ أَشْرَكُوا مَكَانَكُمْ أَنْتُمْ وَشُرَكَاؤُكُمْ فَزَيَّلْنَا بَيْنَهُمْ وَقَالَ شُرَكَاؤُهُمْ مَا كُنْتُمْ إِيَّانَا تَعْبُدُونَ. ನಾವು ಅವರೆಲ್ಲರನ್ನೂ ಒಟ್ಟುಗೂಡಿಸಿ ತರುವಾಯ ನಾವು ಬಹುದೇವ ವಿಶ್ವಾಸಿಗಳೊಂದಿಗೆ ನೀವು ಮತ್ತು ನಿಮ್ಮ ಸಹಭಾಗಿಗಳು ಅಲ್ಲೇ ನಿಲ್ಲಿರಿ ಎಂದು ಹೇಳುವ ದಿನ. ನಂತರ ನಾವು ಅವರನ್ನು ಪರಸ್ಪರ ಬೇರ್ಪಡಿಸುವೆವು. ಆಗ ಅವರು ಸಹಭಾಗಿಗಳನ್ನಾಗಿ ಮಾಡಿದವರು ಹೇಳುವರು, ನೀವು ಆರಾಧಿಸುತ್ತಿದ್ದುದು ನಮ್ಮನ್ನಾಗಿರಲಿಲ್ಲ. فَكَفَى بِاللَّهِ شَهِيدًا بَيْنَنَا وَبَيْنَكُمْ إِن كُنَّا عَنْ عِبَادَتِكُمْ لَغَافِلِينَ. ಆದ್ದರಿಂದ ನಮ್ಮ ಮತ್ತು ನಿಮ್ಮ ಮಧ್ಯೆ ಸಾಕ್ಷಿಯಾಗಿ ಅಲ್ಲಾಹು ಸಾಕು. ನಿಮ್ಮ ಆರಾಧನೆಯ ಬಗ್ಗೆ ನಾವು ಸಂಪೂರ್ಣ ಅಜ್ಞರಾಗಿದ್ದೆವು. هُنَالِكَ تَبْلُو كُلُّ نَفْسٍ مَا أَسْلَفَتْ وَرُدُّوا إِلَى اللَّهِ مَوْلَاهُمُ الْحَقِّ وَضَلَّ عَنْهُمْ مَا كَانُوا يَفْتَرُونَ. ಅಲ್ಲಿ ಪ್ರತಿಯೊಂದು ಶರೀರವು ತನ್ನ ಗತಕರ್ಮಗಳನ್ನು ಪರೀಕ್ಷಿಸಿ ತಿಳಿಯುವುದು. ತಮ್ಮ ನೈಜ ರಕ್ಷಕನಾದ ಅಲ್ಲಾಹುವಿನೆಡೆಗೆ ಅವರನ್ನು ಮರಳಿಸಲಾಗುವುದು. ಅವರು ಹೆಣೆಯುತ್ತಿದ್ದುದೆಲ್ಲವೂ ಅವರಿಂದ ಅಪ್ರತ್ಯಕ್ಷವಾಗುವು. قُلْ مَنْ يَرْزُقُكُمْ مِنَ السَّمَاءِ وَالْأَرْضِ أَمَّنْ يَمْلِكُ السَّمْعَ وَالْأَبْصَارَ وَمَنْ يُخْرِجُ الْحَيَّ مِنَ الْمَيِّتِ وَيُخْرِجُ الْمَيِّتَ مِنَ الْحَيِّ وَمَنْ يُدَبِّرُ الْأَمْرَ فَسَيَقُولُونَ اللَّهُ فَقُلْ أَفَلَا تَتَّقُونَ. ಹೇಳಿರಿ, ಆಕಾಶದಿಂದ ಮತ್ತು ಭೂಮಿಯಿಂದ ನಿಮಗೆ ಅನ್ನಾಧಾರವನ್ನು ಒದಗಿಸುವವನು ಯಾರು? ಶ್ರವಣವನ್ನು ದೃಷ್ಟಿಯನ್ನು ಅಧೀನದಲ್ಲಿರಿಸಿದವನು ಯಾರು? ನಿರ್ಜೀವಿಯಿಂದ ಜೀವಿಯನ್ನು ಮತ್ತು ಜೀವಿಯಿಂದ ನಿರ್ಜೀವಿಯನ್ನು ಹೊರತರುವವನು ಯಾರು? ಕಾರ್ಯನಿಯಂತ್ರಣ ಮಾಡುವವನು ಯಾರು? ಅವರು ಹೇಳುವರು, ಅಲ್ಲಾಹು. ಹೇಳಿರಿ, ಆದರೂ ನೀವು ಭಯಭಕ್ತಿ ಪಾಲಿಸಲಾರಿದೆ. فَذَلِكُمُ اللَّهُ رَبُّكُمُ الْحَقُّ فَمَاذَا بَعْدَ الْحَقِّ إِلَّا الضَّلَالُ فَأَنَّى تُصْرَفُونَ. ನಿಮ್ಮ ನೈಜ ರಬ್ಬಾದ, ಅಂದರೆ ನೈಜ ಪರಿಪಾಲಕನಾದ ಅಲ್ಲಾಹು ಅವನೇ ಆಗಿರುವನು. ಆದ್ದರಿಂದ ಸತ್ಯದಾಚೆಗೆ ದುರ್ಮಾರ್ಗವಲ್ಲದೆ ಇನ್ನೇನಿದೆ? ಹೀಗಿದ್ದು ನೀವು ಹೇಗೆ ತಪ್ಪಿಸಲ್ಪಡುತ್ತಿರುವಿರಿ? كَذَلِكَ حَقَّتْ كَلِمَةُ رَبِّكَ عَلَى الَّذِينَ فَسَقُوا أَنَّهُمْ لَا يُؤْمِنُونَ. ಹೀಗೆ ಧಿಕ್ಕಾರವೆಸಗಿದವರ ವಿಷಯದಲ್ಲಿ ಅವರು ವಿಶ್ವಾಸವಿಡಲಾರರು ಎಂಬ ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ವಚನವು ಸತ್ಯವಾಗಿ ಪರಿಣಮಿಸಿದೆ. قُلْ هَلْ مِنْ شُرَكَائِكُمْ مَنْ يَبْدَأُ الْخَلْقَ ثُمَّ يُعِيدُهُ قُلِ اللَّهُ يَبْدَأُ الْخَلْقَ ثُمَّ يُعِيدُهُ فَأَنَّى تُؤْفَكُونَ. ಓ ಪ್ರವಾದಿಯವರೇ, ಹೇಳಿರಿ, ನೀವು ಸಹಭಾಗಿಗಳನ್ನಾಗಿ ಮಾಡಿಕೊಂಡವರ ಪೈಕಿ ಸೃಷ್ಟಿಯನ್ನು ಆರಂಭಿಸುವವರು ಹಾಗೂ ನಂತರ ಅದನ್ನು ಪುನರಾವರ್ತಿಸುವವರು ಯಾರಾದರೂ ಇರುವರೇ? ಹೇಳಿರಿ, ಅಲ್ಲಾಹು ಸೃಷ್ಟಿಯನ್ನು ಆರಂಭಿಸುವನು
ಹಾಗೂ ನಂತರ ಅದನ್ನು ಪುನರಾವರ್ತಿಸುವನು. ಹೀಗಿದ್ದು ನೀವು ಹೇಗೆ ತಪ್ಪಿಸಲ್ಪಡುತ್ತಿರುವಿರಿ? ಕುಲ್ ಹಲ್ ಮಿನ್ ಶುರಕಾಯಿಕುಂ ಮನ್ ಯಹ್ದಿ ಇಲಲ್ ಹಕ್ ಕುಲಿಲ್ಲಾಹು ಯಹ್ದಿ ಲಿಲ್ ಹಕ್ ಅಫಮನ್ ಯಹ್ದಿ ಇಲಲ್ ಹಕ್ ಅಹಕ್ಕು ಅನ್ ಯುತ್ತಬಅ ಅಮ್ಮನ್ ಲಾ ಯಹ್ದಿ ಇಲ್ಲಾ ಅನ್ ಯುಹ್ದಾ ಫಮಾ ಲಕುಂ ಕೈಫ ತಹ್ಕುಮೂನ್. ಓ ಪ್ರವಾದಿಯವರೇ, ಹೇಳಿರಿ, ನೀವು ಸಹಭಾಗಿಗಳನ್ನಾಗಿ ಮಾಡಿಕೊಂಡವರ ಪೈಕಿ ಸತ್ಯದೆಡೆಗೆ ಮುನ್ನಡೆಸುವವರು ಯಾರಾದರೂ ಇರುವರೇ? ಹೇಳಿರಿ, ಅಲ್ಲಾಹು ಸತ್ಯದೆಡೆಗೆ ಮುನ್ನಡೆಸುವನು. ಹಾಗಾದರೆ ಅನುಸರಿಸಲು ಹೆಚ್ಚು ಅರ್ಹನಾಗಿರುವವನು ಸತ್ಯದೆಡೆಗೆ ಮುನ್ನಡೆಸುವವನೇ, ಅಥವಾ ಯಾರಾದರೂ ದಾರಿ ತೋರಿಸಿದ ವಿನಾ ಸನ್ಮಾರ್ಗವನ್ನು ಕಾಣಲು ಸಾಧ್ಯವಾಗದವನೇ? ಹಾಗಾದರೆ ನಿಮಗೇನಾಗಿದೆ? ನೀವು ಹೇಗೆ ತೀರ್ಪು ನೀಡುವಿರಿ? ವಮಾ ಯತ್ತಬಿഉ ಅಕ್ಥರುಹುಂ ಇಲ್ಲಾ ظನ್ನಾ ಇನ್ನظನ್ನ ಲಾ ಯುಗ್ನಿ ಮಿನಲ್ ಹಕ್ಕಿ ಶೈಆ ಇನ್ನಲ್ಲಾಹ ಅಲೀಮುಂ ಬಿಮಾ ಯಫ್ಅಲೂನ್. ಅವರ ಪೈಕಿ ಹೆಚ್ಚಿನವರು ಊಹೆಯನ್ನೇ ವಿನಾ ಅನುಸರಿಸುತ್ತಿಲ್ಲ. ಖಂಡಿತವಾಗಿಯೂ ಸತ್ಯದ ಸ್ಥಾನದಲ್ಲಿ ಊಹೆಯು ಕಿಂಚಿತ್ತೂ ಪರ್ಯಾಪ್ತವಾಗಲಾರದು. ಅಲ್ಲಾಹು ಅವರು ಮಾಡುತ್ತಿರುವುದರ ಬಗ್ಗೆ ಖಂಡಿತವಾಗಿಯೂ ಅರಿವುಳ್ಳವನಾಗಿರುವನು. ವಮಾ ಕಾನ ಹಾದಲ್ ಕುರ್ಆನು ಅನ್ ಯುಫ್ತರಾ ಮಿನ್ ದೂನಿಲ್ಲಾಹಿ ವಲಾಕಿನ್ ತಸ್ದೀಕಲ್ಲದೀ ಬೈನ ಯದೈಹಿ ولكن تصديق الذي بين يديه وتفصيل الكتاب لا ريب فيه من رب العالمين. ಈ ಕುರ್ಆನ್ ಅಲ್ಲಾಹನ ವಿನ ಇನ್ನಾರಿಗೂ ಹೆಣೆದು ರಚಿಸಲಾಗುವಂಥದ್ದಲ್ಲ, ಆದರೆ ಇದು ಇದಕ್ಕಿಂತ ಮುಂಚಿನ ಗ್ರಂಥಗಳ ದೃಢೀಕರಣವು, ಗ್ರಂಥದ ನಿಯಮಗಳ ವಿಶದೀಕರಣವೂ ಆಗಿದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಸರ್ವಲೋಕಗಳ ರಬ್ಬಿನ, ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದಾಗಿದೆ. ಅಮ್ ಯಕೂಲೂನ ಇಫ್ತರಾಹ್ ಕುಲ್ ಫಅತೂ ಬಿಸೂರತಿನ್ ಮಿಸ್ಲಿಹಿ ವದ್ഉ ಮನ್ ಇಸ್ತತಾಅ್ತುಂ ಮಿನ್ ದೂನಿಲ್ಲಾಹಿ ಇನ್ ಕುಂತುಂ ಸಾದಿಕೀನ್. ಅವರು, ಅಂದರೆ ಪ್ರವಾದಿಯವರು, ಅದನ್ನು ಸ್ವತಃ ಹೆಣೆದು ರಚಿಸಿರುವರು ಎಂದು ಅವರು ಹೇಳುತ್ತಿರುವರೇ? ಓ ಪ್ರವಾದಿಯವರೇ, ಹೇಳಿರಿ, ಹಾಗಾದರೆ ಅದಕ್ಕೆ ಸಮಾನವಾಗಿರುವ ಒಂದು ಅಧ್ಯಾಯವನ್ನು ರಚಿಸಿ ತನ್ನಿರಿ. ಅಲ್ಲಾಹುವಿನ ಹೊರತು ನಿಮಗೆ ಸಾಧ್ಯವಾಗುವ ಎಲ್ಲರನ್ನೂ ಆಹ್ವಾನಿಸಿರಿ, ನೀವು ಸತ್ಯಸಂಧರಾಗಿದ್ದರೆ. ಬಲ್ ಕzzಬೂ ಬಿಮಾ ಲಂ ಯುಹೀತೂ ಬಿಇಲ್ಮಿಹಿ ವಲಮ್ಮಾ ಯಅತಿಹಿಂ ತಅವೀಲುಹು ಕذلك كذب الذين من قبلهم فانظر كيف كان عاقبة الظالمين. ಅಲ್ಲ, ಯಾವುದನ್ನು ಅವರು ಸೂಕ್ಷ್ಮವಾಗಿ ಗ್ರಹಿಸಲಿಲ್ಲವೋ ಮತ್ತು ಯಾವುದರ ಅನುಭವ ಸಾಕ್ಷ್ಯವು ಅವರೆಡೆಗೆ ಬರಲಿಲ್ಲವೋ ಅದನ್ನು ಅವರು ನಿಷೇಧಿಸಿದರು. ಅವರಿಗಿಂತ ಮುಂಚಿನವರು ಹೀಗೆಯೇ ನಿಷೇಧಿಸಿದ್ದರು. ತರುವಾಯ ಆ ಅಕ್ರಮಿಗಳ ಪರ್ಯಾವಸಾನವು ಹೇಗಿತ್ತು ಎಂಬುದನ್ನು ನೋಡಿರಿ. وَمِنْهُمْ مَنْ يُؤْمِنُ بِهِ وَمِنْهُمْ مَنْ لَا يُؤْمِنُ بِهِ وَرَبُّكَ أَعْلَمُ بِالْمُفْسِدِينَ. ಇದರಲ್ಲಿ, ಅಂದರೆ ಕುರ್ಆನಲ್ಲಿ ವಿಶ್ವಾಸವಿಡುವವರು ಅವರಲ್ಲಿರುವರು, ಇದರಲ್ಲಿ ವಿಶ್ವಾಸವಿಡದವರು ಅವರಲ್ಲಿರುವರು. ವಿನಾಶಕಾರಿಗಳ ಬಗ್ಗೆ ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ ಚೆನ್ನಾಗಿ ಅರಿತಿರುವನು. وَإِن كَذَّبُوكَ فَقُل لِّي عَمَلِي وَلَكُمْ عَمَلُكُمْ أَنتُم بَرِيئُونَ مِمَّا
ತಮ್ಮನ್ನು ನಿಷೇಧಿಸುವುದಾದರೆ ತಾವು ಹೇಳಿರಿ, ನನಗಿರುವುದು ನನ್ನ ಕರ್ಮವಾಗಿದೆ ಮತ್ತು ನಿಮಗಿರುವುದು ನಿಮ್ಮ ಕರ್ಮವಾಗಿದೆ. ನಾನೇನು ಮಾಡುತ್ತಿರುವೆನೋ ಅದರಿಂದ ನೀವು ವಿಮುಕ್ತರಾಗಿರುವಿರಿ ಮತ್ತು ನೀವೇನು ಮಾಡುತ್ತಿರುವಿರೋ ಅದರಿಂದ ನಾನು ವಿಮುಕ್ತನಾಗಿರುವೆನು. ومنهم من يستمعون إليك أفأنت تسمع الصم ولو كانوا لا يعقلون. ತಾವು ಹೇಳುವುದನ್ನು ಕಿವಿಗೊಟ್ಟು ಕೇಳುವ ಕೆಲವರು ಅವರಲ್ಲಿರುವರು, ಆದರೆ ಕಿವಿಡರು ಚಿಂತಿಸದವರಾಗಿದ್ದರೂ ಸಹ ಅವರಿಗೆ ಕೇಳಿಸುವಂತೆ ಮಾಡಲು ತಮ್ಮಿಂದ ಸಾಧ್ಯವೇ? ومنهم من ينظر إليك أفأنت تهدي العمي ولو كانوا لا يبصرون. ತಮ್ಮೆಡೆಗೆ ದಿಟ್ಟಿಸಿ ನೋಡುವ ಕೆಲವರು ಅವರಲ್ಲಿರುವರು, ಆದರೆ ಕುರುಡರು ಕಣ್ತೆರೆದು ನೋಡದವರಾಗಿದ್ದರೂ ಸಹ ಅವರಿಗೆ ಸನ್ಮಾರ್ಗವನ್ನು ತೋರಿಸಲು ತಮಗೆ ಸಾಧ್ಯವೇ? إن الله لا يظلم الناس شيئا ولكن الناس أنفسهم يظلمون. ಖಂಡಿತವಾಗಿಯೂ ಅಲ್ಲಾಹು ಮನುಷ್ಯರೊಂದಿಗೆ ಸ್ವಲ್ಪವೂ ಅನ್ಯಾಯವೆಸಗಲಾರನು, ಆದರೆ ಮನುಷ್ಯರು ಸ್ವತಃ ತಮ್ಮ ಮೇಲೆಯೇ ಅನ್ಯಾಯವೆಸಗುತ್ತಿರುವರು. ويوم يحشرهم كأن لم يلبثوا إلا ساعة من النهار يتعارفون بينهم قد خسر الذين كذبوا بلقاء الله وما كانوا مهتدين. ಅವನು ಅವರನ್ನು ಒಟ್ಟುಗೂಡಿಸುವ ದಿನದಂದು ತಾವು ಹಗಲಿನ ಒಂದಷ್ಟು ಹೊತ್ತು ಮಾತ್ರ ಇಹಲೋಕದಲ್ಲಿ ತಂಗಿದ್ದೆವು ಎಂಬಂತೆ ಭಾಸವಾಗುವುದು. ಅವರು ಪರಸ್ಪರ ಗುರುತಿಸಿಕೊಳ್ಳುವರು. ಅಲ್ಲಾಹುವಿನೊಂದಿಗಿರುವ ಭೇಟಿಯನ್ನು ತಿರಸ್ಕರಿಸಿದವರು ಖಂಡಿತವಾಗಿಯೂ ನಷ್ಟ ಹೊಂದಿದವರಾಗಿರುವರು ಮತ್ತು ಅವರು ಸನ್ಮಾರ್ಗ ಪಡೆದವರಾಗಲಾರರು. وَإِمَّا نُرِيَنَّكَ بَعْضَ الَّذِي نَعِدُهُمْ أَوْ نَتَوَفَّيَنَّكَ فَإِلَيْنَا مَرْجِعُهُمْ ثُمَّ اللَّهُ شَهِيدٌ عَلَى مَا يَفْعَلُونَ. ಓ ಪ್ರವಾದಿಯವರೇ, ನಾವು ಅವರಿಗೆ ವಾಗ್ದಾನ ಮಾಡುತ್ತಿರುವ ಶಿಕ್ಷೆಗಳ ಪೈಕಿ ಕೆಲವನ್ನು ನಾವು ತಮಗೆ ತೋರಿಸಿಕೊಡುವುದಾದರೂ ಅಥವಾ ಅದಕ್ಕಿಂತ ಮುಂಚೆಯೇ ನಾವು ತಮ್ಮನ್ನು ಮೃತಪಡಿಸುವುದಾದರೂ ಅವರ ಮರಳುವಿಕೆಯು ನಮ್ಮೆಡೆಗೇ ಆಗಿದೆ. ತರುವಾಯ ಅವರು ಮಾಡುತ್ತಿರುವುದಕ್ಕೆ ಅಲ್ಲಾಹು ಸಾಕ್ಷಿಯಾಗಿರುವನು. وَلِكُلِّ أُمَّةٍ رَسُولٌ فَإِذَا جَاءَ رَسُولُهُمْ قُضِيَ بَيْنَهُم بِالْقِسْطِ وَهُمْ لَا يُظْلَمُونَ. ಪ್ರತಿಯೊಂದು ಸಮುದಾಯಕ್ಕೂ ಒಬ್ಬ ಸಂದೇಶವಾಹಕರಿರುವರು. ಅವರೆಡೆಗಿರುವ ಸಂದೇಶವಾಹಕರು ಬಂದರೆ ಅವರ ಮಧ್ಯೆ ನ್ಯಾಯಬದ್ಧವಾದ ತೀರ್ಮಾನ ಕೈಗೊಳ್ಳಲಾಗುವುದು, ಅವರೊಂದಿಗೆ ಅನ್ಯಾಯವೆಸಗಲಾಗದು. وَيَقُولُونَ مَتَى هَذَا الْوَعْدُ إِن كُنتُمْ صَادِقِينَ. ಈ ವಾಗ್ದಾನವು ನೆರವೇರಿಸಲ್ಪಡುವುದು ಯಾವಾಗ? ನೀವು ಸತ್ಯಸಂಧರಾಗಿದ್ದರೆ ಹೇಳಿರಿ ಎಂದು ಅವರು, ಅಂದರೆ ಸತ್ಯ ನಿಷೇಧಿಗಳು ಹೇಳುವರು. قُل لَّا أَمْلِكُ لِنَفْسِي ضَرًّا وَلَا نَفْعًا إِلَّا مَا شَاءَ اللَّهُ لِكُلِّ أُمَّةٍ أَجَلٌ إِذَا جَاءَ أَجَلُهُمْ فَلَا يَسْتَأْخِرُونَ سَاعَةً وَلَا يَسْتَقْدِمُونَ. ಓ ಪ್ರವಾದಿಯವರೇ, ಹೇಳಿರಿ, ಸ್ವತಃ ನನಗಾಗಿ ಯಾವುದೇ ಲಾಭವನ್ನೋ ಹಾನಿಯನ್ನೋ ಮಾಡುವುದು ನನ್ನ ಅಧೀನದಲ್ಲಿಲ್ಲ. ಅಲ್ಲಾಹು ಇಚ್ಛಿಸಿದವುಗಳ ಹೊರತು ಪ್ರತಿಯೊಂದು ಸಮುದಾಯಕ್ಕೂ ಒಂದು ಅವಧಿ ಇದೆ. ಅವರ ಅವಧಿಯು ಬಂದು ಬಿಟ್ಟರೆ ಒಂದು ಕ್ಷಣದಷ್ಟು
ಹಿಂದಕ್ಕೆ ತಳ್ಳಲು ಅಥವಾ ಮುಂದಕ್ಕೆ ತಳ್ಳಲು ಅವರಿಂದಾಗದು. قل أرأيتم إن أتاكم عذابه بياتا أو نهارا ماذا يستعجل منه المجرمون. ಓ ಪ್ರವಾದಿಯವರೇ, ಹೇಳಿರಿ, ರಾತ್ರಿಯೋ ಹಗಲೋ ಅಲ್ಲಾಹುವಿನ ಶಿಕ್ಷೆಯು ನಿಮ್ಮ ಬಳಿಗೆ ಬರುವುದಾದರೆ ನಿಮ್ಮ ಸ್ಥಿತಿ ಹೇಗಿರಬಹುದೆಂದು ನೀವು ಆಲೋಚಿಸಿರುವಿರಾ? ಅದರ ಪೈಕಿ ಯಾವ ಶಿಕ್ಷೆಗಾಗಿ ಅಪರಾಧಿಗಳು ಆತುರ ಪಡುತ್ತಿರುವರು? أثم إذا ما وقع آمنتم به الآن وقد كنتم به تستعجلون. ತರುವಾಯ ಅದು ಅಂದರೆ ಶಿಕ್ಷೆ ಸಂಭವಿಸುವಾಗ ನೀವದರಲ್ಲಿ ವಿಶ್ವಾಸವಿಡುವಿರಾ? ಆಗ ನಿಮ್ಮೊಂದಿಗೆ ಹೇಳಲಾಗುವುದು, ನೀವು ಈ ಶಿಕ್ಷೆಗಾಗಿ ಆತುರ ಪಡುವವರಾಗಿದ್ದೀರಿ. ಹಾಗಿದ್ದು ಈಗ ವಿಶ್ವಾಸವಿಡುವುದೇ? ثم قيل للذين ظلموا ذوقوا عذاب الخلد هل تجزون إلا بما كنتم تكسبون. ತರುವಾಯ ಅಕ್ರಮಿಗಳೊಂದಿಗೆ ಹೇಳಲಾಗುವುದು, ಶಾಶ್ವತವಾದ ಶಿಕ್ಷೆಯನ್ನು ಆಸ್ವಾದಿಸಿರಿ, ನೀವು ಮಾಡಿರುವುದಕ್ಕೆ ತಕ್ಕುದಾಗಿಯೇ ವಿನಾ ನಿಮಗೆ ಪ್ರತಿಫಲ ನೀಡಲಾಗುವುದೇ? ويستنبئونك أحق هو قل إي وربي إنه لحق وما أنتم بمعجزين. ಇದು ಸತ್ಯವೇ ಎಂದು ಅವರು ತಮ್ಮೊಂದಿಗೆ ವಿಚಾರಿಸುವರು. ಹೇಳಿರಿ, ಹೌದು, ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ಮೇಲಾಣೆ, ಖಂಡಿತವಾಗಿಯೂ ಇದು ಸತ್ಯವೇ ಆಗಿದೆ, ಪರಾಭವಗೊಳಿಸಲು ನಿಮಗೆ ಸಾಧ್ಯವಾಗದು. ولو أن لكل نفس ظلمت ما في الأرض لافتدت به وأسروا الندامة لما رأوا العذاب وقضي بينهم بالقسط وهم لا يظلمون. ಅಕ್ರಮವೆಸಗಿದ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಭೂಮಿಯಲ್ಲಿರುವುದೆಲ್ಲವೂ ಇದ್ದರೂ ಅದನ್ನವನು ಪ್ರಾಯಶ್ಚಿತ್ತವಾಗಿ ನೀಡುತ್ತಿದ್ದನು. ಶಿಕ್ಷೆಯನ್ನು ಕಾಣುವಾಗ ಅವರು ತಮ್ಮ ವಿಷಾದವನ್ನು ಮನಸ್ಸಿನಲ್ಲೇ ಬಚ್ಚಿಡುವರು. ಅವರ ಮಧ್ಯೆ ನ್ಯಾಯಬದ್ಧವಾಗಿ ತೀರ್ಪು ನೀಡಲಾಗುವುದು, ಅವರೊಂದಿಗೆ ಅನ್ಯಾಯವೆಸಗಲಾಗದು. ಅಲಾ ಇನ್ನ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಲ್ ಅರ್ದ್ ಅಲಾ ಇನ್ನ ವಅದಲ್ಲಾಹಿ ಹಕ್ಕುನ್ ವಲಾಕಿನ್ನ ಅಕ್ಸರಹುಂ ಲಾ ಯಅಲಮೂನ್. ಅರಿಯಿರಿ, ಖಂಡಿತವಾಗಿಯೂ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅಲ್ಲಾಹುವಿನದ್ದಾಗಿವೆ. ಅರಿಯಿರಿ, ಖಂಡಿತವಾಗಿಯೂ ಅಲ್ಲಾಹುವಿನ ವಾಗ್ದಾನವು ಸತ್ಯವಾಗಿದೆ, ಆದರೆ ಅವರಲ್ಲಿ ಹೆಚ್ಚಿನವರು ವಸ್ತುಸ್ಥಿತಿಯನ್ನು ಅರಿಯಲಾರರು. ಹುವ ಯುಹ್ಯೀ ವ ಯುಮೀತು ವ ಇಲೈಹಿ ತುರ್ಜഊನ್. ಅವನು ಜೀವವನ್ನು ನೀಡುವವನು ಮತ್ತು ಮೃತಪಡಿಸುವವನಾಗಿರುವನು, ನಿಮ್ಮನ್ನು ಅವನೆಡೆಗೆ ಮರಳಿಸಲಾಗುವುದು. ಯಾ ಅಯ್ಯುಹನ್ ನಾಸು ಖದ್ ಜಾಅತ್ಕುಂ ಮೌಇದತುಂ ಮಿರ್ ರಬ್ಬಿಕುಂ ವ ಶಿಫಾಉನ್ ಲಿಮಾ ಫಿಸ್ ಸುದೂರಿ ವ وهدى ورحمة للمؤمنين. ಓ ಮನುಷ್ಯರೇ, ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ವತಿಯ ಉಪದೇಶವು ಹೃದಯಗಳಲ್ಲಿರುವ ರೋಗಕ್ಕೆ ಉಪಶಮನವು ನಿಮ್ಮೆಡೆಗೆ ಬಂದಿದೆ. ಸತ್ಯವಿಶ್ವಾಸಿಗಳಿಗೆ ಮಾರ್ಗದರ್ಶಿಯೂ ಕಾರುಣ್ಯವೂ ಬಂದಿದೆ. قل بفضل الله وبرحمته فبذلك فليفرحوا هو خير مما يجمعون. ಹೇಳಿರಿ, ಇದು ಅಲ್ಲಾಹುವಿನ ಅನುಗ್ರಹ ಮತ್ತು ಕಾರುಣ್ಯದಿಂದಾಗಿದೆ,
ಅದರಿಂದಾಗಿ ಅವರು ಸಂಭ್ರಮ ಪಡಲಿ. ಅವರು ಒಟ್ಟುಗೂಡಿಸಿಡುವುದಕ್ಕಿಂತಲೂ ಇದು ಅತ್ಯುತ್ತಮವಾದುದಾಗಿದೆ. قُلْ أَرَأَيْتُمْ مَا أَنزَلَ اللَّهُ لَكُم مِّن رِّزْقٍ فَجَعَلْتُم مِّنْهُ حَرَامًا وَحَلَالًا قُلْ اللَّهُ أَذِنَ لَكُمْ أَمْ عَلَى اللَّهِ تَفْتَرُونَ. ಹೇಳಿರಿ, ಅಲ್ಲಾಹು ನಿಮಗೆ ಇಳಿಸಿಕೊಟ್ಟ ಅನ್ನಾಧಾರಗಳ ಬಗ್ಗೆ ನೀವು ಆಲೋಚಿಸಿರುವಿರಾ? ತರುವಾಯ ಅವುಗಳ ಪೈಕಿ ಕೆಲವನ್ನು ನೀವು ನಿಷಿದ್ಧಗೊಳಿಸಿದಿರಿ, ಇನ್ನು ಕೆಲವನ್ನು ಧರ್ಮಸಮ್ಮತಗೊಳಿಸಿದಿರಿ. ಹೇಳಿರಿ, ಹಾಗೆ ಮಾಡಲು ನಿಮಗೆ ಅನುಮತಿ ನೀಡಿದ್ದು ಅಲ್ಲಾಹು ಆಗಿರುವನೇ, ಅಥವಾ ನೀವು ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆಯುತ್ತಿರುವಿರಾ? وما ظن الذين يفترون على الله الكذب يوم القيامة إن الله لذو فضل على الناس ولكن أكثرهم لا يشكرون. ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆಯುವವರ ಭಾವನೆಯು ಪುನರುತ್ಥಾನ ದಿನದಂದು ಏನಾಗಿರಬಹುದು? ಖಂಡಿತವಾಗಿಯೂ ಅಲ್ಲಾಹು ಜನರ ಮೇಲೆ ಔದಾರ್ಯವುಳ್ಳವನಾಗಿರುವನು, ಆದರೆ ಅವರಲ್ಲಿ ಹೆಚ್ಚಿನವರು ಕೃತಜ್ಞತೆ ಸಲ್ಲಿಸುವುದಿಲ್ಲ. وما تكون في شأن وما تتلو منه من قرآن ولا تعملون من عمل إلا كنا عليكم شهودا إذ تفيضون فيه وما يعزب عن ربك من مثقال ذرة في الأرض ولا في السماء ولا أصغر من ذلك ولا أكبر إلا في كتاب مبين. ಓ ಪ್ರವಾದಿಯವರೇ, ತಾವು ಯಾವುದೇ ಕಾರ್ಯದಲ್ಲಿ ಮಗ್ನರಾಗಿರುವಾಗ, ಅದರ ಬಗ್ಗೆ ಕುರ್ಆನ್ನಿಂದ ಏನನ್ನಾದರೂ ಓದಿಕೊಡುತ್ತಿರುವಾಗ ಮತ್ತು ನೀವು ಯಾವುದೇ ಕರ್ಮವನ್ನು ಮಾಡುತ್ತಿರುವಾಗ, ನೀವು ಅದರಲ್ಲಿ ಮಗ್ನರಾಗಿರುವಾಗ ನಾವು ನಿಮ್ಮ ಮೇಲೆ ಸಾಕ್ಷಿಯಾಗಿರದೆ ಇರಲಾರೆವು. ಭೂಮಿಯಲ್ಲಿ ಅಥವಾ ಆಕಾಶದಲ್ಲಿ ಒಂದು ಅಣುವಿನ ತೂಕದಷ್ಟಿರುವ ಯಾವುದೇ ವಸ್ತುವು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಗಮನದಿಂದ ಮರೆಯಾಗಲಾರದು. ಅದಕ್ಕಿಂತಲೂ ಚಿಕ್ಕದಾಗಿರುವುದು ಅಥವಾ ದೊಡ್ಡದಾಗಿರುವುದು ಯಾವುದು ಸ್ಪಷ್ಟವಾದ ಗ್ರಂಥವೊಂದರಲ್ಲಿ ದಾಖಲಿಸಲ್ಪಡದೆ ಇರಲಾರದು. ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಅರಿಯಿರಿ, ಖಂಡಿತವಾಗಿಯೂ ಅಲ್ಲಾಹುವಿನ ಮಿತ್ರರು ಯಾರೋ ಅವರಿಗೆ ಯಾವುದೇ ಭಯವಿಲ್ಲ, ಅವರು ದುಃಖಿಸಬೇಕಾಗಿಯೂ ಬರದು. ಅಲ್ಲದೀನ ಆಮನು ವ ಕಾನೂ ಯತ್ತಕೂನ್. ಅವರು ವಿಶ್ವಾಸವಿಟ್ಟವರು, ಭಯಭಕ್ತಿ ಪಾಲಿಸುವವರೂ ಆಗಿರುವರು. ಲಹುಮುಲ್ ಬುಶ್ರಾ ಫಿಲ್ ಹಯಾತಿದ್ ದುನ್ಯಾ ವ ಫಿಲ್ ಆಖಿರಹ لا تبديل لكلمات الله ذلك هو الفوز العظيم. ಅವರಿಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ಶುಭವಾರ್ತೆ ಇದೆ. ಅಲ್ಲಾಹುವಿನ ವಚನಗಳಿಗೆ ಯಾವುದೇ ಬದಲಾವಣೆ ಇಲ್ಲ. ಮಹಾಭಾಗ್ಯವು ಅದೇ ಆಗಿದೆ. ولا يحزنك قولهم إن العزة لله جميعا هو السميع العليم. ಓ ಪ್ರವಾದಿಯವರೇ, ಅವರ ಮಾತು ತಮಗೆ ದುಃಖವನ್ನುಂಟು ಮಾಡದಿರಲಿ. ಖಂಡಿತವಾಗಿಯೂ ಪ್ರತಾಪವು ಸಂಪೂರ್ಣವಾಗಿ ಅಲ್ಲಾಹುವಿಗಿರುವುದಾಗಿದೆ. ಅವನು ಎಲ್ಲವನ್ನು ಆಲಿಸುವವನು,
ಅರಿಯುವವನೂ ಆಗಿರುವನು. ಅಲಾ ಇನ್ನ ಲಿಲ್ಲಾಹಿ ಮನ್ ಫಿಸ್ ಸಮಾವಾತಿ ವ ಮನ್ ಫಿಲ್ ಅರ್ದ್ وما يتبع الذين يدعون من دون الله شركاء إن يتبعون إلا الظن وإن هم إلا يخرصون. ಅರಿಯಿರಿ, ಖಂಡಿತವಾಗಿಯೂ ಆಕಾಶಗಳಲ್ಲಿರುವವರು ಮತ್ತು ಭೂಮಿಯಲ್ಲಿರುವವರೆಲ್ಲರೂ ಅಲ್ಲಾಹುವಿಗೆ ಸೇರಿದವರಾಗಿರುವರು. ಅಲ್ಲಾಹುವಿನ ಹೊರತು ಸಹಭಾಗಿಗಳನ್ನು ಕರೆದು ಪ್ರಾರ್ಥಿಸುತ್ತಿರುವವರು ಏನನ್ನು ಅನುಸರಿಸುತ್ತಿರುವರು? ಅವರು ಅನುಸರಿಸುತ್ತಿರುವುದು ಕೇವಲ ಊಹೆಯನ್ನು ಮಾತ್ರವಾಗಿದೆ. ಅವರು ಸುಳ್ಳು ಹೆಣೆಯುವವರು ಮಾತ್ರವಾಗಿರುವರು. ಹುವಲ್ಲಜೀ ಜಅಲ ಲಕುಮುಲ್ ಲೈಲ ಲಿತಸ್ಕುನೂ ಫೀಹಿ ವನ್ನಹಾರ ಮುಬ್ಸಿರಾ ಇನ್ನ ಫೀ ذلك لآيات لقوم يسمعون. ನೀವು ವಿಶ್ರಾಂತಿ ಪಡೆಯುವುದಕ್ಕಾಗಿ ರಾತ್ರಿಯನ್ನು ಪ್ರಕಾಶಮಯವಾಗಿ ಹಗಲನ್ನು ಮಾಡಿಕೊಟ್ಟವನು ಅವನೇ ಆಗಿರುವನು. ಖಂಡಿತವಾಗಿಯೂ ಆಲಿಸಿ ಗ್ರಹಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತಗಳಿವೆ. قالوا اتخذ الله ولدا سبحانه هو الغني له ما في السماوات وما في الأرض إن عندكم من سلطان بهذا أتقولون على الله ما لا تعلمون. ಅಲ್ಲಾಹು ಸಂತತಿಯನ್ನು ಮಾಡಿಕೊಂಡಿರುವನು ಎಂದು ಅವರು ಹೇಳಿದರು. ಅವನು ಪರಮ ಪಾವನನು, ಅವನು ನಿರಪೇಕ್ಷನಾಗಿರುವನು. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅವನದ್ದಾಗಿವೆ. ಇದಕ್ಕೆ ಅಂದರೆ ಅಲ್ಲಾಹುವಿಗೆ ಸಂತತಿ ಇದೆ ಎಂಬುದಕ್ಕೆ ನಿಮ್ಮ ಬಳಿ ಯಾವುದೇ ಆಧಾರ ಪ್ರಮಾಣವಿಲ್ಲ. ನಿಮಗೆ ಅರಿವಿಲ್ಲದಿರುವುದನ್ನು ನೀವು ಅಲ್ಲಾಹುವಿನ ಮೇಲೆ ಹೇಳುತ್ತಿರುವಿರಾ? ಕುಲ್ ಇನ್ನಲ್ಲದೀನ ಯಫ್ತರೂನ ಅಲಲ್ಲಾಹಿಲ್ ಕದಿಬ ಲಾ ಯುಫ್ಲಿಹೂನ್. ಹೇಳಿರಿ, ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆಯುವವರು ಖಂಡಿತವಾಗಿಯೂ ಯಶಸ್ವಿಯಾಗಲಾರರು. ಮತಾಉನ್ ಫಿದ್ ದುನ್ಯಾ ಥುಮ್ಮ ಇಲೈನಾ ಮರ್ಜಿಉಹುಂ ಥುಮ್ಮ ನುದೀಕುಹುಮುಲ್ ಅದಾಬಶ್ ಶದೀದ ಬಿಮಾ ಕಾನೂ ಯಕ್ಫುರೂನ್. ಅವರಿಗಿರುವುದು ಇಹಲೋಕದ ಸುಖಾನುಭೂತಿ ಮಾತ್ರವಾಗಿದೆ. ತರುವಾಯ ಅವರ ಮರಳುವಿಕೆಯು ನಮ್ಮೆಡೆಗಾಗಿದೆ. ಅವರು ಅವಿಶ್ವಾಸವಿಟ್ಟ ಫಲವಾಗಿ ತರುವಾಯ ಅವರು ಕಠಿಣವಾದ ಶಿಕ್ಷೆಯನ್ನು ಆಸ್ವಾದಿಸುವಂತೆ ನಾವು ಮಾಡುವೆವು. ವತ್ಲು ಅಲೈಹಿಂ ನಬಅ ನೂಹಿನ್ ಇದ್ ಕಾಲ ಲಿಕೌಮಿಹಿ ಯಾ ಕೌಮಿ ಇನ್ ಕಾನ ಕಬುರ ಅಲೈಕುಂ ಮಕಾಮಿ ವತذ್ಕೀರಿ ಬಿಆಯಾತಿಲ್ಲಾಹಿ فعلى الله توكلت فأجمعوا أمركم وشركاءكم ثم لا يكن أمركم عليكم غمة ثم قضوا إلي ولا تنظرون. ಓ ಪ್ರವಾದಿಯವರೇ, ತಾವು ಅವರಿಗೆ ನೂಹರ ವೃತ್ತಾಂತವನ್ನು ಓದಿಕೊಡಿರಿ. ಅವರು ತನ್ನ ಜನತೆಯೊಂದಿಗೆ ಹೇಳಿದ ಸಂದರ್ಭ: ಓ ನನ್ನ ಜನರೇ, ನನ್ನ ಸಾನ್ನಿಧ್ಯ ಮತ್ತು ಅಲ್ಲಾಹ್ವಿನ ದೃಷ್ಟಾಂತಗಳ ಬಗ್ಗೆ ನನ್ನ ಉಪದೇಶವು ನಿಮಗೊಂದು ದೊಡ್ಡ ಭಾರವಾಗಿ ಬಿಟ್ಟಿರುವುದಾದರೆ ನಾನು ಅಲ್ಲಾಹ್ವಿನ ಮೇಲೆ ಭರವಸೆ ಇಟ್ಟಿರುವೆನು. ಆದ್ದರಿಂದ ನಿಮ್ಮ ವಿಷಯವನ್ನು ನೀವು ಮತ್ತು ನೀವು ಸಹಭಾಗಿಗಳನ್ನಾಗಿ ಮಾಡಿಕೊಂಡವರು ಜೊತೆಗೂಡಿ ತೀರ್ಮಾನಿಸಿರಿ. ತರುವಾಯ ನಿಮ್ಮ ವಿಷಯದಲ್ಲಿ ಅಂದರೆ ತೀರ್ಮಾನದಲ್ಲಿ ನಿಮಗೆ ಯಾವುದೇ ಅಸ್ಪಷ್ಟತೆಯೂ ಇರದಿರಲಿ. ತರುವಾಯ ನೀವು ಆ ತೀರ್ಮಾನವನ್ನು ನನ್ನ ಮೇಲೆ ಜಾರಿಗೊಳಿಸಿರಿ. ನನಗೆ ನೀವು ಸ್ವಲ್ಪವೂ ಕಾಲಾವಕಾಶವನ್ನು ನೀಡದಿರಿ.
توليتم فما سألتكم من أجر إن أجري إلا على الله وأمرت أن أكون من المسلمين. ನೀವೇನಾದರೂ ವಿಮುಖರಾಗುವುದಾದರೆ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡಿರುವುದಿಲ್ಲ. ನನಗೆ ಪ್ರತಿಫಲವನ್ನು ನೀಡಬೇಕಾದವನು ಅಲ್ಲಾಹು ಮಾತ್ರವಾಗಿರುವನು. ಅಲ್ಲಾಹುವಿಗೆ ಶರಣಾಗತರಾದವರ ಪೈಕಿ ಸೇರಿದವನಾಗಬೇಕೆಂದು ನನ್ನೊಂದಿಗೆ ಆಜ್ಞಾಪಿಸಲಾಗಿದೆ. فكذبوه فنجيناه ومن معه في الفلك وجعلناهم خلائف وأغرقنا الذين كذبوا بآياتنا فانظر كيف كان عاقبة المنذرين. ಆದರೆ ಅವರು ಅವರನ್ನು ಅಂದರೆ ನೂಹರನ್ನು ತಿರಸ್ಕರಿಸಿದರು. ಆಗ ನಾವು ಅವರನ್ನು ಮತ್ತು ಅವರ ಜೊತೆಗಿದ್ದವರನ್ನು ಹಡಗಿನಲ್ಲಿ ರಕ್ಷಿಸಿದೆವು. ಅವರನ್ನು ನಾವು ಭೂಮಿಯಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದೆವು. ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಿದವರನ್ನು ನಾವು ಮುಳುಗಿಸಿದೆವು. ಮುನ್ನೆಚ್ಚರಿಕೆ ನೀಡಲಾದ ಆ ಜನರ ಪರ್ಯವಸಾನವು ಹೇಗಿತ್ತೆಂಬುದನ್ನು ನೋಡಿರಿ. ثم بعثنا من بعده رسلا إلى قومهم فجاءوهم بالبينات فما كانوا ليؤمنوا بما كذبوا به من قبل كذلك نطبع على قلوب المعتدين. ತರುವಾಯ ಅವರ ಅಂದರೆ ನೂಹರ ಬಳಿಕ ನಾವು ಅನೇಕ ಸಂದೇಶವಾಹಕರನ್ನು ಅವರ ಸಮುದಾಯದೆಡೆಗೆ ಕಳುಹಿಸಿದೆವು. ಆ ಸಂದೇಶವಾಹಕರು ಅವರೆಡೆಗೆ ಪುರಾವೆಗಳೊಂದಿಗೆ ಬಂದರು. ಆದರೆ ಅವರು ಮುಂಚೆ ಯಾವುದನ್ನು ನಿಷೇಧಿಸಿದ್ದರೋ ಅದರಲ್ಲಿ ವಿಶ್ವಾಸವಿಡಲು ಅವರು ಸಿದ್ಧರಿರಲಿಲ್ಲ. ಹೀಗೆ ನಾವು ಅತಿಕ್ರಮಿಗಳ ಹೃದಯಗಳ ಮೇಲೆ ಮುದ್ರೆಯೊತ್ತುವೆವು. ثم بعثنا من بعدهم موسى وهارون إلى فرعون وملئه بآياتنا فاستكبروا وكانوا قوما مجرمين. ತರುವಾಯ ಅವರ ಬಳಿಕ ನಾವು ನಮ್ಮ ದೃಷ್ಟಾಂತಗಳೊಂದಿಗೆ ಫಿರ್ಔನ್ ಹಾಗೂ ಅವನ ಮುಖಂಡರೆಡೆಗೆ ಮೂಸಾ ಮತ್ತು ಹಾರೂನ್ರನ್ನು ಕಳುಹಿಸಿದೆವು. ಆದರೆ ಅವರು ಅಹಂಕಾರದಿಂದ ವರ್ತಿಸಿದರು. ಅವರು ಅಪರಾಧಿಗಳಾದ ಒಂದು ಜನತೆಯಾಗಿದ್ದರು. فلما جاءهم الحق من عندنا قالوا إن هذا لسحر مبين. ನಮ್ಮ ಕಡೆಯ ಸತ್ಯವು ಅವರೆಡೆಗೆ ಬಂದಾಗ ಅವರು ಹೇಳಿದರು, ಖಂಡಿತವಾಗಿಯೂ ಇದೊಂದು ಸ್ಪಷ್ಟವಾದ ಮಾಂತ್ರಿಕತೆಯಾಗಿದೆ. قال موسى أتقولون للحق لما جاءكم أسحر هذا ولا يفلح الساحرون. ಮೂಸಾ ಹೇಳಿದರು, ಸತ್ಯವು ನಿಮ್ಮೆಡೆಗೆ ಬಂದಾಗ ನೀವು ಅದರ ಬಗ್ಗೆ ಮಾಂತ್ರಿಕತೆ ಎನ್ನುವುದೇ? ಇದು ಮಾಂತ್ರಿಕತೆಯೇ? ವಾಸ್ತವಿಕವಾಗಿ ಮಾಂತ್ರಿಕರು ಯಶಸ್ವಿಯಾಗಲಾರರು. أجئتنا لتلفتنا عما وجدنا عليه آباءنا وتكون لكما الكبرياء في الأرض وما نحن لكما بمؤمنين. ಅವರು ಹೇಳಿದರು, ನಮ್ಮ ಪೂರ್ವಿಕರು ಯಾವುದರಲ್ಲಿ ನೆಲೆಗೊಂಡಿರುವುದಾಗಿ ನಾವು ಕಂಡಿರುವೆವೋ ಅದರಿಂದ ನಮ್ಮನ್ನು ತಿರುಗಿಸಲು ಮತ್ತು ಭೂಮಿಯಲ್ಲಿ ನಿಮಗಿಬ್ಬರಿಗೆ ಮಹಿಮೆಯುಂಟಾಗಲು ನೀವು ನಮ್ಮ ಬಳಿಗೆ ಬಂದಿರುವಿರಾ? ನಾವು ನಿಮ್ಮಿಬ್ಬರಲ್ಲೂ ವಿಶ್ವಾಸ ಬಿಡಲಾರೆವು. وقال فرعون ائتوني بكل ساحر عليم. ಫಿರ್ಔನ್ ಹೇಳಿದನು,
ಪಾಂಡಿತ್ಯವಿರುವ ಸರ್ವ ಮಾಂತ್ರಿಕರನ್ನು ನೀವು ನನ್ನ ಬಳಿಗೆ ಕರೆತನ್ನಿರಿ. فلما جاء السحرة قال لهم موسى ألقوا ما أنتم ملقون. ಮಾಂತ್ರಿಕರು ಬಂದಾಗ ಮೂಸಾ ಅವರೊಂದಿಗೆ ಹೇಳಿದರು, ನಿಮಗೆ ಹಾಕಲಿರುವುದೆಲ್ಲವನ್ನೂ ಹಾಕಿರಿ. فلما ألقوا قال موسى ما جئتم به السحر إن الله سيبطله إن الله لا يصلح عمل المفسدين. ಅವರು ಹಾಕಿದಾಗ ಮೂಸಾ ಹೇಳಿದರು, ನೀವು ತಂದಿರುವುದು ಮಾಂತ್ರಿಕತೆಯನ್ನಾಗಿದೆ. ಖಂಡಿತವಾಗಿಯೂ ಅಲ್ಲಾಹು ಅದನ್ನು ನಿಷ್ಫಲಗೊಳಿಸುವನು. ವಿನಾಶಕಾರಿಗಳ ಕೃತ್ಯವನ್ನು ಖಂಡಿತವಾಗಿಯೂ ಅಲ್ಲಾಹು ಸಫಲಗೊಳಿಸಲಾರನು. ويحق الله الحق بكلماته ولو كره المجرمون. ಅಲ್ಲಾಹು ತನ್ನ ವಚನಗಳ ಮೂಲಕ ಸತ್ಯವನ್ನು ಸತ್ಯವಾಗಿ ತೋರಿಸಿಕೊಡುವನು. ಅಪರಾಧಿಗಳು ಎಷ್ಟು ಅಸಹ್ಯಪಟ್ಟರೂ ಸರಿಯೇ. فما آمن لموسى إلا ذرية من قومه على خوف من فرعون وملئهم أن يفتنهم وإن فرعون لعال في الأرض وإنه لمن المسرفين. ಆದರೆ ಮೂಸಾರ ಜನತೆಯಲ್ಲಿ ಸೇರಿದ ಕೆಲವು ಯುವಕರ ಹೊರತು ಇನ್ನಾರೂ ಅವರಲ್ಲಿ ವಿಶ್ವಾಸವಿಡಲಿಲ್ಲ. ಅದೂ ಕೂಡ ಫಿರ್ಔನ್ ಮತ್ತು ಅವರಲ್ಲಿರುವ ಮುಖಂಡರು ತಮ್ಮನ್ನು ಹಿಂಸಿಸುವರೋ ಎಂಬ ಭಯದೊಂದಿಗಾಗಿತ್ತು. ಖಂಡಿತವಾಗಿಯೂ ಫಿರ್ಔನನು ಭೂಮಿಯಲ್ಲಿ ದರ್ಪ ತೋರುವವನಾಗಿದ್ದನು. ಖಂಡಿತವಾಗಿಯೂ ಅವನು ಹದ್ದು ಮೀರಿದವರಲ್ಲಿ ಸೇರಿದವನಾಗಿದ್ದನು. وقال موسى يا قوم إن كنتم آمنتم بالله فعليه توكلوا إن كنتم مسلمين. ಮೂಸಾ ಹೇಳಿದರು, ಓ ನನ್ನ ಜನರೇ, ನೀವು ಅಲ್ಲಾಹುವಿನಲ್ಲಿ ವಿಶ್ವಾಸವಿಟ್ಟಿರುವುದಾದರೆ ಅವನ ಮೇಲೆ ಭರವಸೆ ಇಡಿರಿ, ನೀವು ಅವನಿಗೆ ಶರಣಾದವರಾಗಿದ್ದರೆ. فقالوا على الله توكلنا ربنا لا تجعلنا فتنة للقوم الظالمين. ಆಗ ಅವರು ಹೇಳಿದರು, ನಾವು ಅಲ್ಲಾಹುವಿನ ಮೇಲೆ ಭರವಸೆ ಇಟ್ಟಿರುವೆವು. ಓ ನಮ್ಮ ರಬ್, ಅಂದರೆ ಓ ನಮ್ಮ ಪರಿಪಾಲಕನೇ, ನಮ್ಮನ್ನು ಅಕ್ರಮಿಗಳಾದ ಈ ಜನತೆಯ ಹಿಂಸೆಗೆ ಬಲಿಪಶುಗಳನ್ನಾಗಿ ಮಾಡದಿರು. وَنَجِّنَا بِرَحْمَتِكَ مِنَ الْقَوْمِ الْكَافِرِينَ. ನಿನ್ನ ಕಾರುಣ್ಯದಿಂದ ನಮ್ಮನ್ನು ನೀನು ಸತ್ಯ ನಿಷೇಧಿಗಳಾದ ಜನತೆಯಿಂದ ರಕ್ಷಿಸು. وَأَوْحَيْنَا إِلَى مُوسَى وَأَخِيهِ أَن تَبَوَّآ لِقَوْمِكُمَا بِمِصْرَ بُيُوتًا وَاجْعَلُوا بُيُوتَكُمْ قِبْلَةً وَأَقِيمُوا الصَّلَاةَ وَبَشِّرِ الْمُؤْمِنِينَ. ಮೂಸಾ ಮತ್ತು ಅವರ ಸಹೋದರನಿಗೆ ನಾವು ದಿವ್ಯ ಸಂದೇಶ ನೀಡಿದೆವು. ನೀವಿಬ್ಬರೂ ನಿಮ್ಮ ಜನತೆಗೋಸ್ಕರ ಈಜಿಪ್ಟಿನಲ್ಲಿ ಪ್ರತ್ಯೇಕ ವಸತಿಗಳನ್ನು ಸಜ್ಜುಗೊಳಿಸಿರಿ. ನಿಮ್ಮ ಮನೆಗಳನ್ನು ಕಿಬ್ಲಾ ಆಗಿ ಮಾಡಿರಿ ಮತ್ತು ನಮಾಜನ್ನು ಸಂಸ್ಥಾಪಿಸಿರಿ. ಸತ್ಯವಿಶ್ವಾಸಿಗಳಿಗೆ ತಾವು ಶುಭವಾರ್ತೆಯನ್ನು ತಿಳಿಸಿರಿ. وقال موسى ربنا إنك آتيت فرعون وملأه زينة وأموالا في الحياة الدنيا ربنا ليضلوا عن سبيلك ربنا اطمس على أموالهم واشدد على قلوبهم فلا يؤمنوا حتى يروا العذاب الأليم.
ಮೂಸಾ ಹೇಳಿದರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ಫಿರ್ಔನ್ ಮತ್ತು ಅವನ ಮುಖಂಡರಿಗೆ ಐಹಿಕ ಜೀವನದಲ್ಲಿ ನೀನು ವೈಭವವನ್ನು ಸಂಪತ್ತುಗಳನ್ನು ನೀಡಿರುವೆ. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ಜನರನ್ನು ನಿನ್ನ ಮಾರ್ಗದಿಂದ ತಪ್ಪಿಸುವುದಕ್ಕಾಗಿ ಅವರದನ್ನು ಬಳಸುತ್ತಿರುವರು. ನಮ್ಮ ರಬ್ ನಮ್ಮ ಪರಿಪಾಲಕನೇ, ಅವರ ಸಂಪತ್ತುಗಳನ್ನು ನಿರ್ನಾಮ ಮಾಡು. ಯಾತನಾಮಯ ಶಿಕ್ಷೆಯನ್ನು ನೋಡುವ ತನಕ ಅವರು ವಿಶ್ವಾಸವಿಡದಂತೆ ಅವರ ಹೃದಯಗಳನ್ನು ಕಠೋರವಾಗಿಸು. قال قد أجيبت دعوتكما فاستقيما ولا تتبعان سبيل الذين لا يعلمون. ಅವನು ಅಂದರೆ ಅಲ್ಲಾಹು ಹೇಳಿದನು, ನಿಮ್ಮಿಬ್ಬರ ಪ್ರಾರ್ಥನೆಯು ಸ್ವೀಕಾರವಾಗಿದೆ, ಆದ್ದರಿಂದ ನೀವಿಬ್ಬರೂ ನೇರವಾಗಿ ನೆಲೆ ನಿಲ್ಲಿರಿ, ಅರಿವಿಲ್ಲದವರ ಮಾರ್ಗವನ್ನು ನೀವಿಬ್ಬರೂ ಅನುಸರಿಸದಿರಿ. وجاوزنا ببني إسرائيل البحر فأتبعهم فرعون وجنوده بغيا وعدوا حتى إذا أدركه الغرق قال آمنت أنه لا إله إلا الذي آمنت به بنو إسرائيل وأنا من المسلمين. ನಾವು ಇಸ್ರಾಯೇಲ್ ಸಂತತಿಗಳನ್ನು ಸಮುದ್ರದಾಚೆಗೆ ದಾಟಿಸಿದೆವು. ಆಗ ಫಿರ್ಔನ್ ಮತ್ತು ಅವನ ಸೈನ್ಯವು ಧಿಕ್ಕಾರ ಮತ್ತು ಅತಿಕ್ರಮದೊಂದಿಗೆ ಅವರನ್ನು ಹಿಂಬಾಲಿಸಿದರು. ಕೊನೆಗೆ ಮುಳುಗಿ ಸಾಯುವಂತಾದಾಗ ಅವನು ಹೇಳಿದನು, ಇಸ್ರಾಯೇಲ್ ಸಂತತಿಗಳು ಯಾವ ಆರಾಧ್ಯನಲ್ಲಿ ವಿಶ್ವಾಸವಿಟ್ಟಿರುವರೋ ಅವನ ಹೊರತು ಅನ್ಯ ಆರಾಧ್ಯನಿಲ್ಲವೆಂದು ನಾನೂ ವಿಶ್ವಾಸವಿಟ್ಟಿರುವೆನು ಮತ್ತು ನಾನು ಅವನಿಗೆ ಶರಣಾಗತರಾದವರ ಪೈಕಿ ಸೇರಿದವನಾಗಿರುವೆನು. الآن وقد عصيت قبل وكنت من المفسدين. ಅಲ್ಲಾಹು ಅವನೊಂದಿಗೆ ಹೇಳಿದನು, ಇದಕ್ಕೆ ಮುಂಚೆ ನೀನು ಧಿಕ್ಕರಿಸಿದವನು, ವಿನಾಶಕಾರಿಗಳ ಪೈಕಿ ಸೇರಿದವನೂ ಆಗಿದ್ದು ಈಗ ವಿಶ್ವಾಸವಿಟ್ಟಿರುವೆಯಾ? فاليوم ننجيك ببدنك لتكون لمن خلفك آية وإن كثيرا من الناس عن آياتنا لغافلون. ಆದ್ದರಿಂದ ನಿನ್ನ ಹಿಂದೆ ಬರುವವರಿಗೆ ನೀನೊಂದು ದೃಷ್ಟಾಂತವಾಗುವ ಸಲುವಾಗಿ ಇಂದು ನಾವು ನಿನ್ನ ಶರೀರವನ್ನು ರಕ್ಷಿಸುವೆವು. ಖಂಡಿತವಾಗಿಯೂ ಜನರ ಪೈಕಿ ಹೆಚ್ಚಿನವರು ನಮ್ಮ ದೃಷ್ಟಾಂತಗಳ ಪೈಕಿ ಅಲಕ್ಷ್ಯರಾಗಿರುವರು. وَلَقَدْ بَوَّأْنَا بَنِي إِسْرَائِيلَ مُبَوَّأَ صِدْقٍ وَرَزَقْنَاهُم مِّنَ الطَّيِّبَاتِ فما اختلفوا حتى جاءهم العلم إن ربك يقضي بينهم يوم القيامة فيما كانوا فيه يختلفون. ಖಂಡಿತವಾಗಿಯೂ ಇಸ್ರಾಯೇಲ್ ಸಂತತಿಗಳನ್ನು ನಾವು ಸೂಕ್ತವಾದ ಒಂದು ವಾಸಸ್ಥಳದಲ್ಲಿ ವಾಸ ಮಾಡಿಸಿದೆವು ಮತ್ತು ಉತ್ತಮವಾದ ವಸ್ತುಗಳಿಂದ ಅವರಿಗೆ ಅನ್ನಾಧಾರವನ್ನು ಒದಗಿಸಿದೆವು. ಆದರೆ ಜ್ಞಾನವು ಅವರ ಬಳಿಗೆ ಬಂದ ನಂತರವೇ ಅವರು ಭಿನ್ನರಾದರು. ಅವರು ಭಿನ್ನರಾಗಿರುವ ವಿಷಯದಲ್ಲಿ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಪುನರುತ್ಥಾನ ದಿನದಂದು ಖಂಡಿತವಾಗಿಯೂ ಅವರ ಮಧ್ಯೆ ತೀರ್ಪು ನೀಡುವನು. فإن كنت في شك مما أنزلنا إليك فاسأل الذين يقرؤون الكتاب من قبلك لقد جاءك الحق من ربك فلا تكونن من الممترين. ತಮಗೆ ನಾವು ಅವತೀರ್ಣಗೊಳಿಸಿರುವುದರ ಬಗ್ಗೆ ತಮಗೇನಾದರೂ ಸಂದೇಹವಿದ್ದರೆ
ತಮಗಿಂತ ಮುಂಚೆಯೇ ಗ್ರಂಥಪಾರಾಯಣ ಮಾಡುತ್ತಿದ್ದವರೊಂದಿಗೆ ಕೇಳಿ ನೋಡಿರಿ. ಖಂಡಿತವಾಗಿಯೂ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಸತ್ಯವು ತಮ್ಮ ಬಳಿಗೆ ಬಂದಿದೆ. ಆದ್ದರಿಂದ ತಾವು ಸಂದೇಹ ಪಡುವವರಲ್ಲಿ ಸೇರದಿರಿ. ولا تكونن من الذين كذبوا بآيات الله فتكون من الخاسرين. ಅಲ್ಲಾಹುವಿನ ದೃಷ್ಟಾಂತಗಳನ್ನು ನಿಷೇಧಿಸಿದವರಲ್ಲಿಯೂ ತಾವು ಸೇರದಿರಿ. ಹಾಗೇನಾದರೂ ಆದರೆ ತಾವು ನಷ್ಟ ಹೊಂದಿದವರಲ್ಲಿ ಸೇರಿದವರಾಗುವಿರಿ. ಇನ್ನಲ್ಲದೀನ ಹಕ್ಕತ್ ಅಲೈಹಿಂ ಕಲಿಮತು ರಬ್ಬಿಕ ಲಾ ಯುಮಿನೂನ್ ವಲೌ ಜಾಅತ್ಹುಂ ಕುಲ್ಲು ಆಯತಿನ್ ಹತ್ತಾ ಯರೌಲ್ ಅಜಾಬಲ್ ಅಲೀಮ್. ಖಂಡಿತವಾಗಿಯೂ ಯಾರ ಮೇಲೆ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವಚನವು ಖಾತ್ರಿಯಾಗಿರುವುದೋ ಅವರೆಡೆಗೆ ಯಾವುದೇ ದೃಷ್ಟಾಂತಗಳು ಬಂದರೂ ಯಾತನಾಮಯವಾದ ಶಿಕ್ಷೆಯನ್ನು ಕಣ್ಣಾರೆ ಕಾಣುವವರೆಗೆ ಅವರು ವಿಶ್ವಾಸವಿಡಲಾರರು. ಫಲೌಲಾ ಕಾನತ್ ಕರ್ಯತುನ್ ಆಮನತ್ ಫನಫಅಹಾ ಈಮಾನುಹಾ ಇಲ್ಲಾ ಕೌಮ ಯೂನುಸ ಲಮ್ಮಾ ಆಮನೂ ಕಶಫ್ನಾ عنهم عذاب الخزي في الحياة الدنيا ومتعناهم إلى حين. ಯಾವುದೇ ದೇಶವು ವಿಶ್ವಾಸವಿಟ್ಟು ಆ ವಿಶ್ವಾಸವು ಅದಕ್ಕೆ ಪ್ರಯೋಜನ ಪಡೆದಿರುವುದೇಕೆ? ಯೂನುಸ್ರ ಜನತೆಯ ಹೊರತು ಅವರು ವಿಶ್ವಾಸವಿಟ್ಟಾಗ ನಾವು ಅವರಿಂದ ಐಹಿಕ ಜೀವನದ ಅಪಮಾನಕರ ಶಿಕ್ಷೆಯನ್ನು ನಿವಾರಿಸಿದೆವು ಮತ್ತು ಒಂದು ನಿಶ್ಚಿತ ಕಾಲದವರೆಗೆ ಅವರಿಗೆ ಅನುಕೂಲತೆಯನ್ನು ನೀಡಿದೆವು. ವಲೌ ಶಾಅ ರಬ್ಬುಕ ಲಆಮನ ಮನ್ ಫಿಲ್ ಅರ್ದಿ ಕುಲ್ಲುಹುಂ ಜಮೀಆ ಅಫಅಂತ ತುಕ್ರಿಹು الناس حتى يكونوا مؤمنين. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಇಚ್ಛಿಸಿರುತ್ತಿದ್ದರೆ ಭೂಮಿಯಲ್ಲಿರುವವರೆಲ್ಲರೂ ಒಟ್ಟಾಗಿ ವಿಶ್ವಾಸವಿಡುತ್ತಿದ್ದರು. ಆದ್ದರಿಂದ ಜನರು ವಿಶ್ವಾಸಿಗಳಾಗುವಂತೆ ತಾವು ಅವರನ್ನು ಬಲವಂತಪಡಿಸುವಿರಾ? ವಮಾ ಕಾನ ಲಿನಫ್ಸಿನ್ ಅನ್ ತುಮಿನ ಇಲ್ಲಾ ಬಿಇذ್ನಿಲ್ಲಾಹ್ ವಯಜಅಲು الرجس على الذين لا يعقلون. ಅಲ್ಲಾಹುವಿನ ಅನುಮತಿಯ ವಿನಾ ಯಾವ ವ್ಯಕ್ತಿಗೂ ವಿಶ್ವಾಸವಿಡಲು ಸಾಧ್ಯವಾಗಲಾರದು. ಚಿಂತಿಸಿ ಗ್ರಹಿಸದವರ ಮೇಲೆ ಅವನು ನಿಕೃಷ್ಟತೆಯನ್ನು ಹಾಕಿಬಿಡುವನು. قُلِ انظُرُوا ماذا فِي السَّمَاوَاتِ وَالْأَرْضِ وَمَا تُغْنِي الْآيَاتُ وَالنُّذُرُ عَنْ قَوْمٍ لَا يُؤْمِنُونَ. ಓ ಪ್ರವಾದಿಯವರೇ, ಹೇಳಿರಿ, ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಏನೆಲ್ಲ ಇವೆ ಎಂದು ನೋಡಿರಿ. ವಿಶ್ವಾಸವಿಡದ ಜನರಿಗೆ ದೃಷ್ಟಾಂತಗಳಾಗಲಿ ಮುನ್ನೆಚ್ಚರಿಕೆಗಳಾಗಲಿ ಯಾವುದೇ ಫಲವನ್ನು ನೀಡದು. ಫಹಲ್ ಯಂತظಿರೂನ ಇಲ್ಲಾ ಮಿಸ್ಲ ಅಯ್ಯಾಮಿಲ್ ಲದೀನ ಖಲೌ ಮಿನ್ قبلهم قل فانتظروا إني معكم من المنتظرين. ತಮಗಿಂತ ಮುಂಚೆ ಗತಿಸಿ ಹೋದವರ ಅನುಭವಗಳಂತಿರುವುದನ್ನಲ್ಲದೆ ಬೇರೇನನ್ನಾದರೂ ಅವರು ಕಾಯುತ್ತಿರುವರೇ? ಹೇಳಿರಿ, ನೀವು ಕಾಯುತ್ತೀರಿ. ಖಂಡಿತವಾಗಿಯೂ ನಿಮ್ಮೊಂದಿಗೆ ಕಾಯುತ್ತಿರುವವರ ಪೈಕಿ ನಾನೂ ಇರುವೆನು. ثم ننجي رسلنا والذين آمنوا كذلك حقا علينا ننجي المؤمنين. ತರುವಾಯ ನಾವು ನಮ್ಮ ಸಂದೇಶವಾಹಕರನ್ನು ಮತ್ತು ವಿಶ್ವಾಸವಿಟ್ಟವರನ್ನು ರಕ್ಷಿಸುವೆವು. ಹೀಗೆ ವಿಶ್ವಾಸಿಗಳನ್ನು ರಕ್ಷಿಸುವುದು ನಮ್ಮ ಮೇಲಿರುವ ಹೊಣೆಯಾಗಿದೆ. قل يا أيها الناس
الناس إن كنتم في شك من ديني فلا أعبد الذين تعبدون من دون الله ولكن أعبد الله الذي يتوفاكم وأمرت أن أكون من المؤمنين. ಹೇಳಿರಿ, ಓ ಜನರೇ, ನನ್ನ ಧರ್ಮದ ಬಗ್ಗೆ ನಿಮಗೇನಾದರೂ ಸಂದೇಹವಿದ್ದರೆ ತಿಳಿಯಿರಿ, ನೀವು ಅಲ್ಲಾಹ್ವಿನ ಹೊರತು ಆರಾಧಿಸುವವರನ್ನು ನಾನು ಆರಾಧಿಸಲಾರೆನು. ಆದರೆ ನಿಮ್ಮನ್ನು ಮೃತಪಡಿಸುವವನಾಗಿರುವ ಅಲ್ಲಾಹುವನ್ನು ನಾನು ಆರಾಧಿಸುವೆನು. ಸತ್ಯವಿಶ್ವಾಸಿಗಳ ಪೈಕಿ ಸೇರಿದವನಾಗಬೇಕೆಂದು ನನಗೆ ಆಜ್ಞಾಪಿಸಲಾಗಿದೆ. وأن أقم وجهك للدين حنيفا ولا تكونن من المشركين. ರುಜುಮನಸ್ಕನಾಗಿರುತ್ತಾ ನಿನ್ನ ಮುಖವನ್ನು ಧರ್ಮಕ್ಕೆ ನೇರವಾಗಿ ನಿಲ್ಲಿಸಬೇಕೆಂದು ಮತ್ತು ನೀನು ಬಹುದೇವ ವಿಶ್ವಾಸಿಗಳ ಪೈಕಿ ಸೇರಿದವನಾಗಕೂಡದೆಂದು ನನಗೆ ಆಜ್ಞಾಪಿಸಲಾಗಿದೆ. ولا تدع من دون الله ما لا ينفعك ولا يضرك فإن فعلت فإنك إذا من الظالمين. ಅಲ್ಲಾಹ್ವಿನ ಹೊರತು ತಮಗೆ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಮಾಡದ ಯಾವುದರೊಂದಿಗೂ ತಾವು ಪ್ರಾರ್ಥಿಸದಿರಿ. ತಾವೇನಾದರೂ ಹಾಗೆ ಮಾಡುವುದಾದರೆ ಖಂಡಿತವಾಗಿಯೂ ತಾವು ಅಕ್ರಮಿಗಳ ಪೈಕಿ ಸೇರಿದವರಾಗುವಿರಿ. وَإِن يَمْسَسْكَ اللَّهُ بِضُرٍّ فَلَا كَاشِفَ لَهُ إِلَّا هُوَ وَإِن يُرِدْكَ بِخَيْرٍ فَلَا رَادَّ لِفَضْلِهِ يُصِيبُ بِهِ مَن يَشَاءُ مِنْ عِبَادِهِ وَهُوَ الْغَفُورُ الرَّحِيمُ. ಅಲ್ಲಾಹು ತಮಗೇನಾದರೂ ಹಾನಿಯನ್ನು ಮಾಡುವುದಾದರೆ ಅವನ ಹೊರತು ಅದನ್ನು ನಿವಾರಿಸುವವರಾರೂ ಇಲ್ಲ. ಅವನು ತಮಗೇನಾದರೂ ಒಳಿತನ್ನು ಉದ್ದೇಶಿಸುವುದಾದರೆ ಅವನ ಅನುಗ್ರಹವನ್ನು ತಡೆಯುವವರಾರೂ ಇಲ್ಲ. ಅವನು ತನ್ನ ದಾಸರ ಪೈಕಿ ಅವನಿಚ್ಛಿಸುವವರಿಗೆ ಅದನ್ನು ಅಂದರೆ ಅನುಗ್ರಹವನ್ನು ನೀಡುವನು. ಅವನು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು. قُلْ يَا أَيُّهَا النَّاسُ قَدْ جَاءَكُمُ الْحَقُّ مِنْ رَبِّكُمْ فَمَنِ اهْتَدَى فَإِنَّمَا يَهْتَدِي لِنَفْسِهِ وَمَنْ ضَلَّ فَإِنَّمَا يَضِلُّ عَلَيْهَا وَمَا أَنَا عَلَيْكُمْ بِوَكِيلٍ. ಹೇಳಿರಿ, ಓ ಜನರೇ, ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ವತಿಯ ಸತ್ಯವು ಖಂಡಿತವಾಗಿಯೂ ನಿಮ್ಮ ಬಳಿಗೆ ಬಂದಿದೆ. ಆದ್ದರಿಂದ ಯಾರಾದರೂ ಸನ್ಮಾರ್ಗವನ್ನು ಸ್ವೀಕರಿಸುವುದಾದರೆ ಅವನು ಸನ್ಮಾರ್ಗವನ್ನು ಸ್ವೀಕರಿಸುವುದು ಅವನ ಒಳಿತಿಗೇ ಆಗಿದೆ. ಯಾರಾದರೂ ದಾರಿಗೆಡುವುದಾದರೆ ಅದರ ಪಾಪವು ಅವನಿಗೇ ಆಗಿದೆ. ನಾನು ನಿಮ್ಮ ಮೇಲಿನ ಹೊಣೆಯನ್ನು ವಹಿಸಲ್ಪಟ್ಟವನಲ್ಲ. وَاتَّبِعْ مَا يُوحَى إِلَيْكَ وَاصْبِرْ حَتَّى يَحْكُمَ اللَّهُ وَهُوَ خَيْرُ الْحَاكِمِينَ. ತಮಗೆ ದಿವ್ಯ ಸಂದೇಶವಾಗಿ ನೀಡಲಾಗುವುದನ್ನು ತಾವು ಅನುಸರಿಸಿರಿ ಮತ್ತು ಅಲ್ಲಾಹು ತೀರ್ಪು ನೀಡುವ ತನಕ ತಾಳ್ಮೆ ವಹಿಸಿರಿ. ತೀರ್ಪು ನೀಡುವವರಲ್ಲಿ ಅವನು ಅತ್ಯುತ್ತಮನಾಗಿರುವನು.